ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಈಗಾಗಲೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆದೇಶದ ಪ್ರಕಾರ SIR ಪ್ರಕ್ರಿಯೆ ಶುರುವಾಗಿದೆ. ನಮಗೆಲ್ಲ ಗೊತ್ತಿದೆ. ಇದು ಕ್ವಾಲಿಫೈಯಿಂಗ್ ಡೇಟ್ 1 ಅಕ್ಟೋಬರ್ 2026 ಆಗಿರ್ತದೆ. ಹೌಸ್ ಟು ಹೌಸ್ ವಿಸಿಟ್ ಬೈ BLOs 30 ಜೂನ್ನಿಂದ 29 ಜುಲೈವರೆಗೂ. ಪಬ್ಲಿಕೇಶನ್ ಆಫ್ ಡ್ರಾಫ್ಟ್ ರೋಲ್ 5 ಆಗಸ್ಟ್ 2026. ಪೀರಿಯಡ್ ಫಾರ್ ಫೈಲಿಂಗ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ 5 ಆಗಸ್ಟಿಂದ 4 ಸೆಪ್ಟೆಂಬರ್ ತನಕ. ನೋಟಿಸ್ ಫೇಸ್ ಡಿಸ್ಪೋಸಲ್ ಆಫ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಇರುವುದು 5 ಆಗಸ್ಟಿಂದ 3 ಅಕ್ಟೋಬರ್ ತನಕ. ಪಬ್ಲಿಕೇಶನ್ ಆಫ್ ಫೈನಲ್ ಎಲೆಕ್ಟ್ರಲ್ ರೋಲ್ 7 ಅಕ್ಟೋಬರ್ ಇದು ಶೆಡ್ಯೂಲ್ ಇರ್ತದೆ. ಇದರ ಪ್ರಕಾರ ಈಗಾಗಲೇ ನಮ್ಮ ಪ್ರಕ್ರಿಯೆ ಶುರುವಾಗಿದೆ. ಇದರಲ್ಲಿ ಸುಮಾರು 68,123 ಜನ ಅಧಿಕಾರಿಗಳು ನೇರವಾಗಿ ಪಾಲ್ಗೊಳ್ಳಿದ್ದಾರೆ. ಚೀಫ್ ಎಲೆಕ್ಟ್ರಲ್ ಆಫೀಸರ್ 31 ಜನ, ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ಸ್ 31 ಜನ, CO ಜಿಲ್ಲಾ ಪಂಚಾಯತ್, ಸ್ಪೆಷಲ್ ಕಮಿಷನ್ ಎಲೆಕ್ಷನ್ 1, ರೋಲ್ ಅಬ್ಸರ್ವರ್ಸ್ 32 ಜನ, ADEOs 4 ಜನ, ಜಾಯಿಂಟ್ ಚೀಫ್ ಎಲೆಕ್ಟ್ರಲ್ ಆಫೀಸರ್ 3 ಜನ, ಡೆಪ್ಯೂಟಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ 2, ಅಸಿಸ್ಟೆಂಟ್ ಚೀಫ್ ಎಲೆಕ್ಟ್ರಲ್ ಆಫೀಸರ್ 3 ಜನ, ನೋಡಲ್ ಆಫೀಸರ್ ಫಾರ್ SIR 34 ಜನ, ಆಮೇಲೆ EROs 224 ಜನ, ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, AEROs 336, ಎಲೆಕ್ಷನ್ ತಹಶೀಲ್ದಾರ್ಸ್ 34, ಎಲೆಕ್ಷನ್ ಕೇಸ್ ವರ್ಕರ್ಸ್ 224, ಆಮೇಲೆ BLOs ಬೂತ್ ಲೆವೆಲ್ ಆಫೀಸರ್ಸ್ 59,050, BLO ಸೂಪರ್ವೈಸರ್ಸ್ 7,556. ಇಷ್ಟು ಜನ ಅಧಿಕಾರಿಗಳು ನೇರವಾಗಿ ಪಾಲ್ಗೊಳ್ಳಿದ್ದಾರೆ. ಇವರೆಲ್ಲರಿಗೂ ಈಗಾಗಲೇ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಬೇಡಪ್ಪ ಈಗಾಗಲೇ ನಾವು ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿದ್ದೀವಿ. ಈ ಟ್ರೈನಿಂಗ್ ಕೊಟ್ಟಿದ್ದು ಜಿಲ್ಲಾ ಹಂತದಲ್ಲಿ ಜಿಲ್ಲಾಧಿಕಾರಿಗಳು, ಎಲ್ಲ ರಾಜಕೀಯ ಪಕ್ಷದ ಪ್ರತಿನಿಧಿಗಳಿಗೆ, ಆಮೇಲೆ ಮೀಡಿಯಾದ ಎಲ್ಲ ಮಿತ್ರರಿಗೆ, ಆಮೇಲೆ ಬೂತ್ ಲೆವೆಲ್ ಆಫೀಸರ್ಗಳಿಗೆ, ಬೂತ್ ಲೆವೆಲ್ ನಮ್ಮ ಸೂಪರ್ವೈಸರ್ಗಳಿಗೆ ಎಲ್ಲರಿಗೂ ಜಿಲ್ಲಾ ಹಂತದಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಬೂತ್ ಲೆವೆಲ್ ಏಜೆಂಟ್ಗೂ ಸಮೇತ ಜಿಲ್ಲಾ ಹಂತದಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದರ ಫೋಟೋ ನಮಗೆ ಈಗಾಗಲೇ ತಮಗೆ ಶೇರ್ ಮಾಡಿದ್ದೀನಿ. ಆಮೇಲೆ ಕರ್ನಾಟಕದಲ್ಲಿ ಮ್ಯಾಪಿಂಗ್ ಎಷ್ಟು ಆಗಿದೆ ಎಂದು ತಗೊಂಡಾಗ ಈಗಾಗಲೇ ನಾವು 91.61 91.61% ಮ್ಯಾಪಿಂಗ್ ಮಾಡಿದ್ದೀವಿ. ಕರ್ನಾಟಕದಲ್ಲಿ 16/6/2026 ಅಂದರೆ ಎಲೆಕ್ಟ್ರಲ್ ರೋಲ್ ಯಾವತ್ತು ಫ್ರೀಸ್ ಆಗಿದೆ SIRಗೋಸ್ಕರ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ 2026 ಸಂಬಂಧವಾಗಿ 16/6/2026 ಎಲೆಕ್ಟ್ರಲ್ ರೋಲ್ ಫ್ರೀಸ್ ಆಗಿದೆ. ವೋಟ್ ಲಿಸ್ಟ್ನ ಫ್ರೀಸ್ ಮಾಡಿದ್ದೀವಿ. ಆ ದಿನ ನಮ್ಮಲ್ಲಿದ್ದ ವೋಟರ್ ಸಂಖ್ಯೆ 5,54,32,314. ಐ ರಿಪೀಟ್, ಆವತ್ತು ದಿನ 5,54,32,314. ಇಷ್ಟು ಮತದಾರರ ಪೈಕಿ ಈಗಾಗಲೇ ನಾವು 5,07,79,810 ಮತದಾರರನ್ನು ಮ್ಯಾಪಿಂಗ್ ಮಾಡಿದ್ವಿ. 91.61%. ಕೊಡಗು ಜಿಲ್ಲೆ 98.68%, ಧಾರವಾಡ 98.38%, ಬಾಗಲಕೋಟೆ 97.96% ಅಂತ ಹಲವಾರು ಜಿಲ್ಲೆಗಳು ಉತ್ತಮ ಸಾಧನೆ ಮಾಡಿದ್ದಾರೆ ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ. ಮತ್ತು ತಾವು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ನೋಡುವ ಸಂದರ್ಭಗಳಲ್ಲಿ 126 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 95%ಗಿಂತ ಮೇಲೆ ಮ್ಯಾಪಿಂಗ್ ಮಾಡಿದ್ದಾರೆ. ಒಟ್ಟು ಕರ್ನಾಟಕದಲ್ಲಿರೋ 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 173 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 90%ಗಿಂತ ಮೇಲೆ ಮ್ಯಾಪಿಂಗ್ ಮಾಡಿದ್ದಾರೆ. ಮ್ಯಾಪಿಂಗ್ ಪ್ರಕ್ರಿಯೆ ಇನ್ನೂ ಮುಂದುವರಿತಾ ಇದೆ. ಜುಲೈ ಕೊನೆ ತನಕ ಮ್ಯಾಪಿಂಗ್ ಪ್ರಕ್ರಿಯೆ ಮುಂದುವರಿತಾ ಇರ್ತದೆ. ಆದ್ದರಿಂದ ದಯವಿಟ್ಟು ಇನ್ನು ಎಲ್ಲೂ ಕೆಲವು ಕಡೆ ಮ್ಯಾಪಿಂಗ್ ಆಗಿಲ್ಲ. ನಾನು ಎಲ್ಲ ನನ್ನ BLOಗಳಿಗೆ ಮತ್ತು ಮತದಾರ ಹತ್ರ ವಿನಂತಿ ಮಾಡಿಕೊಳ್ತೀನಿ, ದಯವಿಟ್ಟು ಎಲ್ಲರೂ ಮ್ಯಾಪಿಂಗ್ ಆಗದೇ ಇದ್ದ ಸಂದರ್ಭದಲ್ಲಿ ದಯವಿಟ್ಟು ಮ್ಯಾಪಿಂಗ್ ಮಾಡಬೇಕಂತ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ. ಆಮೇಲೆ ಬೂತ್ ಲೆವೆಲ್ ಏಜೆಂಟ್ಸ್ ಕರ್ನಾಟಕದಲ್ಲಿ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ 1,15,112 ಬೂತ್ ಲೆವೆಲ್ ಏಜೆಂಟ್ಸನ್ನು ಅಪಾಯಿಂಟ್ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟಿಯ ಪದಾಧಿಕಾರಿಗಳಿಗೆ ಧನ್ಯವಾದ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವತಿಯಿಂದ 52,419, ಭಾರತೀಯ ಜನತಾ ಪಾರ್ಟಿ ವತಿಯಿಂದ 48,614, ಜನತಾದಳ ಪಕ್ಷದಿಂದ 14,020, AAP ಪಕ್ಷದಿಂದ 18, BSP ಪಕ್ಷದಿಂದ 36, CPIMಯಿಂದ 5 ಜನ, ಒಟ್ಟು 1,15,112 ಜನ ಬೂತ್ ಏಜೆಂಟ್ಸನ್ನ ಅಪಾಯಿಂಟ್ ಮಾಡಿದ್ದಾರೆ. ಇದರಲ್ಲಿರುವ ಮೆಜಾರಿಟಿ ಆಫ್ ದಿ BLAs ಆರ್ ಟ್ರೈನ್ಡ್ ಇನ್ ದ ಡಿಸ್ಟ್ರಿಕ್ಟ್ ಲೆವೆಲ್. ಜಿಲ್ಲಾ ಹಂತದಲ್ಲಿ ಸುಮಾರು BLAಗಳಿಗೆ ಟ್ರೈನಿಂಗ್ ಆಗಿದೆ. ಇನ್ನೂ ಯಾರಿಗಾರು ಒಬ್ಬರಿಗೆ ಆಗಿಲ್ಲ ಅಂತ ಸಮೇತ ನಾವು ಅವ್ರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಆಮೇಲೆ ಈಗ ಎಲೆಕ್ಟ್ರೋಲ್ ಫ್ರೀಸ್ ಆದ ಸಂದರ್ಭಗಳಲ್ಲಿ ನಮ್ಮಲ್ಲಿದ್ದ 5,54,00,000
32,314 ಜನ ಮತದಾರರಿಗೆ ನಾಳೆಯಿಂದ 30ನೇ ತಾರೀಕು ಜೂನ್ನಿಂದ 29ನೇ ತಾರೀಕು ಜುಲೈವರೆಗೂ ನಮ್ಮ BLOಗಳು ಬೂತ್ ಲೆವೆಲ್ ಅಧಿಕಾರಿಗಳು ಪ್ರತಿ ಒಂದು ಮತದಾರರ ಮನೆಗೆ ತಾವು ಎಲೆಕ್ಟ್ರೋಲ್ ರೋಲಲ್ಲಿ ನೀಡಿರುವ ಅಡ್ರೆಸ್ಗೆ ಬಂದು ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡ್ತಿದ್ದಾರೆ. 5,54,00,000 ಮತದಾರರಿಗೂ 2 ಸೆಟ್ ಎನ್ಯುಮರೇಷನ್ ಫಾರ್ಮ್ ಬರ್ತದೆ. ಈ ಫಾರ್ಮ್ ಪೂರ ಪ್ರಿಂಟಿಂಗ್ ಮುಗಿದು ಅವ್ರಿಗೆ ಸಪ್ಲೈ ಆಗಿ ಈಗಾಗಲೇ BLOಗಳು ರೆಡಿ ಇದ್ದಾರೆ ಎಂಬ ಅಂಶವನ್ನು ನಾನು ಎಲ್ಲರ ಗಮನಕ್ಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಪರ್ ದ ಟೈಮ್ ಶೆಡ್ಯೂಲ್ ಇವತ್ತು ರಾತ್ರಿಗೆ ಅದು ವಿತರಣೆ ಆಗಿ ಮುಗಿಬೇಕು. ಅದೇ ಪ್ರಕಾರ ನಾವು ಇವತ್ತು ರಾತ್ರಿ ಒಳಗಾಗಿ ಎಲ್ಲ ಫಾರ್ಮ್ಸನ್ನು 100% ಆಫ್ ದ ಫಾರ್ಮ್ಸ್ ವಿಲ್ ಬಿ ಡೆಲಿವರ್ಡ್ ಟು ಆಲ್ ದ BLOs ಕನ್ಸರ್ನ್ಡ್. ಸೊ ಇದು ಸುಮಾರು 11 ಕೋಟಿ ಫಾರ್ಮ್ಸ್ ನಾವು ಪ್ರಿಂಟ್ ಮಾಡಬೇಕಾಗ್ತದೆ. ಪ್ರತಿ ಫಾರ್ಮ್ 2 ಪೇಜ್ ಇರ್ತದೆ. ಈಗಾಗಲೇ ಪ್ರಿಂಟಿಗೆಲ್ಲ ಮುಗಿದು ವಿತರಣೆ ಸುಮಾರು ಕಡೆ ಮುಗಿದಿದೆ. ಸೊ ಇದು ಮಾಹಿತಿ ನಾನು ತಮ್ಮ ಗಮನಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಮಾಹಿತಿ ಹೇಳಬೇಕಾಗುತ್ತೆ ಅಂತ ಕೇಳಿದರೆ, ನಾಳೆ ಬೆಳಿಗ್ಗೆಯಿಂದ ರಾಜ್ಯದಲ್ಲಿರುವ 59,050 BLOಗಳು ತನ್ನ ಕೆಲಸವನ್ನು ಅವರು ತಾನು ಈಗಾಗಲೇ ಪ್ರಾರಂಭ ಮಾಡಬೇಕಾಗ್ತದೆ. ಆಮೇಲೆ BLOಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆ್ಯಪಲ್ಲಿ ಸಮೇತ ಅಪ್ಡೇಟ್ ಮಾಡಬೇಕಾಗುತ್ತದೆ. 59,050 BLOಗಳು ತನ್ನ ಮೊಬೈಲಿಂದ ಲಾಗಿನ್ ಆಗಿ ತಾನು ಟ್ರೈನಿಂಗ್ ತೊಗೊಂಡಿರೋದನ್ನು ಆ ಆ್ಯಪಲ್ಲಿ ಕನ್ಫರ್ಮ್ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಸಮೇತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ BLOs ಆರ್ ಟ್ರೈನ್ಡ್ ಮೋರ್ ದ್ಯಾನ್ ಒನ್ಸ್, ಅದನ್ನು ತಗೊಂಡು ಕೊಡೋಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಗೆ ನಮ್ಮಿಂದ ಸಾರ್ವಜನಿಕರಿಗಾಗಲಿ ಮತ್ತು ನಮ್ಮ ಅಧಿಕಾರಿಗಳಿಗೆ ಬೇಕಾದ ರೀತಿ ಎಲ್ಲ ಮಾಹಿತಿಯನ್ನು ವೆಬ್ಸೈಟ್ಲಿ ಕೊಡಲಾಗಿದೆ. ಈಗಾಗಲೇ ಹಲವಾರು ರೀತಿಯಾದ ಮಾಹಿತಿ, ಎಕ್ಸ್ಪ್ಲೇನರ್ ವಿಡಿಯೋಸ್, EC ನೋಟಿಫಿಕೇಷನ್, ಆಮೇಲೆ ಬುಕ್ಲೆಟ್ಸ್, PPT, ಆಲ್ ದ ಫೋಟೋಸ್ ಕನ್ಸರ್ನ್, FAQ ಇದು ಎಲ್ಲನೂ ವೆಬ್ಸೈಟ್ಲಿ ಕೊಡಲಾಗಿದೆ. ನಾವೀಗಾಗಲೇ ಗೂಗಲ್ ಡ್ರೈವಲ್ಲಿ ಶೇರ್ ಮಾಡಿ ತಗೊಳ್ಗೂ ಲಿಂಕನ್ನು ಕಳಿಸ್ಕೊಟ್ಟಿದ್ವಿ. ನಾನು ಎಲ್ಲ ಸಾರ್ವಜನಿಕರಲ್ಲೂ, ಮತದಾರರಲ್ಲೂ, ಮಾಧ್ಯಮದ ಪ್ರತಿನಿಧಿಗಳಲ್ಲೂ, ರಾಜಕೀಯ ಪಕ್ಷದ ಎಲ್ಲ ಮುಖಂಡರಲ್ಲೂ, ಬೂತ್ಲ್ ಏಜೆಂಟಲ್ಲೂ ಮತ್ತು ಅಧಿಕಾರಿ ಮಿತ್ರರಲ್ಲೂ ವಿನಂತಿ ಮಾಡಿಕೊಡ್ತೀನಿ. ಕೈಂಡ್ಲಿ ಈ ಶೇರನ್ನು ತಾವು ಯಾವಾಗ ಕ್ಲಿಕ್ ಮಾಡಿದ್ರೂ ತಮಗೆ ಬೇಕಾದ ಸಂಪೂರ್ಣ ಮಾಹಿತಿಯನ್ನು, ಹಂಗಂದರೆ ಮ್ಯಾಪಿಂಗ್ ಎಷ್ಟು ಪರ್ಸೆಂಟೇಜ್ ಆಗಿದೆ ಮಾಹಿತಿನ ತಾವು ನೋಡ್ಬೋದು, ಹೌ ಟು ಫಿಲ್ ದ ಫಾರ್ಮ್ ಅಂತ ನೋಡ್ಬೋದು, ಫಾರ್ಮಲ್ಲಿ ಏನಿದೆ ಅಂತ ನೋಡ್ಬೋದು, ತಮ್ಮ BLO ಯಾರು, ಅವ್ರದ್ದು ಮೊಬೈಲ್ ನಂಬರ್ ಏನು, ಆಮೇಲೆ ಲೊಕೇಶನ್ ಆಫ್ ದಿ ಪೋಲಿಂಗ್ ಸ್ಟೇಷನ್ ಏನು, ಈ ರೀತಿ ಎಲ್ಲ ಅಂಶಗಳನ್ನು, ERO ನಂಬರ್ ಏನು, ARO ನಂಬರ್ ಏನು, ಸಕಲ ಅಂಶವನ್ನು ನಾವು ವೆಬ್ಸೈಟ್ಲಿ ಕೊಟ್ಟಿದ್ದೀವಿ. ಲಿಂಕ್ ಎಲ್ಲರಿಗೂ ಕೊಟ್ಟಿದ್ದೀವಿ. ದಯವಿಟ್ಟು ಈ ಮಾಹಿತಿನ ಸದುಪಯೋಗಪಡಿಸ್ಕೋಬೇಕೆಂದು ನಾನು ತಮ್ಮ ಹತ್ರ ವಿನಂತಿ ಮಾಡ್ತೀನಿ. ಇದರ ಜೊತೆಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಕನಿಷ್ಠ ಒಂದು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ, ಯಾಕಂದರೆ ಕೆಲವರಿಗೆ ಫಾರ್ಮ್ ಫಿಲಪ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಥವಾ ಕೆಲವರಿಗೆ ಇನ್ನೂ ಸ್ವಲ್ಪ ಮಾಹಿತಿ ಬೇಕಾಗ್ಬೋದು. ಅಂತ ಹಲವಾರು ಕಾರಣಗಳಿಂದ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಮಾಡಲಿಕ್ಕೆ ಅದನ್ನು ಈಗಾಗಲೇ ಕ್ರಿಯೇಟ್ ಮಾಡಿದ್ದೀವಿ. ಅದರ ಮಾಹಿತಿಯನ್ನು, ಹಂಗಾರೆ ಲೊಕೇಶನ್ ಎಲ್ಲಿ ಇದೆ ಅದರ ಮಾಹಿತಿಯನ್ನು ನಾನು ಈಗಾಗಲೇ ವೆಬ್ಸೈಟ್ಲಿ ಶೇರ್ ಮಾಡಿದ್ದೀನಿ, ಗೂಗಲ್ ಡ್ರೈವ್ಲಿ ತಮ್ಗೆ ಹಾಕಿ ಕೊಟ್ಟಿದ್ದೀವಿ. ಅದನ್ನು ತಾವು ಉಪಯೋಗ ಮಾಡಿಸ್ಕೋಬೋದು. BLOಗಳು ಫಾರ್ಮನ್ನು ಮನೆಗೆ ವಿತರಣೆ ಮಾಡಿದ ನಂತರ ಅವರು ಅದನ್ನು ವಾಪಸ್ ಪಡೆದ ನಂತರ ಅವರು ಡಿಜಿಟೈಸ್ ಮಾಡಬೇಕಾಗುತ್ತೆ ಫಾರ್ಮನ್ನು. ಆ ಪ್ರಕ್ರಿಯೆಗೆ BLOಗೆ ಹೆಲ್ಪ್ ಮಾಡಲಿಕ್ಕೆ ಅವ್ರಿಗೇನೋ ಟೆಕ್ನಿಕಲ್ ಸಪೋರ್ಟ್, ಅವರಿಗೆ ವೈಫೈ ಬೇಕು ಅದು ಇರಲ್ಲ, ಅಥವಾ ಇನ್ನೂ ಸ್ವಲ್ಪ ಸಪೋರ್ಟ್ ಬೇಕಾದ ಸಂದರ್ಭದಲ್ಲಿ ಪ್ರತಿಯೊಂದು ತಾಲೂಕಾದಲ್ಲೂ ಕನಿಷ್ಠ 2ರಿಂದ 3 ಕಡೆ ನಾವು BLO ಫೆಸಿಲಿಟೇಷನ್ ಸೆಂಟರ್ ಸಮೇತ ಮಾಡಿ ಇಟ್ಟಿದ್ದೀವಿ. ಅದು BLO ಅನುಕೂಲ ಮಾಡುವ ಸಂಬಂಧ. ಯಾಕಂದರೆ ಮುಖ್ಯವಾಗಿ ಕೆಲವರಿಗೆ ವೈಫೈ ಇರುವುದಿಲ್ಲ, ಆಮೇಲೆ ಕೆಲವರ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ಸ್ ಏನಾಗಿರ್ಬೋದು, ಇನಿಷಿಯಲ್ ಗೈಡೆನ್ಸ್ ಬೇಕಾಗ್ಬೋದು, ಮತ್ತು ಒಂದು ಕಡೆ ಕೂತು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವ ಅಗತ್ಯ ಇದೆ ಅಂತ ಕೇಳಿದ ನಿಟ್ಟಿನಲ್ಲಿ ಈ ಪ್ರಕ್ರಿಯೆಯನ್ನು ಮಾಡಲಾಗಿದೆ. ಅದರ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ತಮ್ಮೆಲ್ಲರಿಗೂ ಈಗಾಗಲೇ ನಾನು ನೀಡಿದ್ದೇನೆ. ಇವತ್ತು ದಿನ ಏನು ಪ್ರೆಸ್ ನೋಟ್ ಕೊಟ್ಟಿದ್ವಿ ಅದರ ಜೊತೆಗೂ ಸಮೇತ ಈ ಸಂಪೂರ್ಣ ಮಾಹಿತಿನ ತಮಗೆ ಕೊಡಲಾಗಿದೆ. ಸೊ ಅದನ್ನು ಎಲ್ಲರೂ ಸದುಪಯೋಗಪಡಿಸ್ಕೋಬೇಕು ಎಂದು ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಆಮೇಲೆ ಸ್ವೀಪ್ ಆ್ಯಕ್ಟಿವಿಟಿ ಕಾರ್ಯಕ್ರಮ, ಈ ಕಾರ್ಯಕ್ರಮ ನಾಳೆ 30ನೇ ತಾರೀಕು ಜೂನ್ನಿಂದ 29ನೇ ತಾರೀಕುವರೆಗೂ ಪ್ರತಿಯೊಂದು ಮನೆಗೂ, ಹಾಗಾದರೆ ಮತದಾರರ ಮನೆಗೂ ನಮ್ಮ BLOಗಳು 2 ಸೆಟ್ ಎನ್ಯುಮರೇಷನ್ ಫಾರ್ಮ್ ಪ್ರತಿಯೊಂದು ಮತದಾರರಿಗೆ ತೊಗೊಂಡೋಗಿ ವಿತರಣೆ ಮಾಡ್ತಾರೆ. ಇದು ಅವ್ರ ಮನೆಗೆ ವಿತರಣೆ ಮಾಡಿದಾರಾ ಎಂಬುದಕ್ಕೋಸ್ಕರವಾಗಿ ಸ್ಟಿಕ್ಕರ್ಸ್ ಮಾಡಲಾಗಿದೆ. ಆ ಸ್ಟಿಕ್ಕರನ್ನು ನಾನು ಈಗಾಗಲೇ ತಮಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ, ಸಾಫ್ಟ್ ಕಾಪಿ ಹಾಕಿಟ್ಟಿದ್ದೀನಿ. ಈ ಸ್ಟಿಕ್ಕರ್ ಈ ರೀತಿ ಇರ್ತದೆ. ದಿಸ್ ಈಸ್ ದ ಸ್ಟಿಕ್ಕರ್. ಇದು ಈ ಸ್ಟಿಕ್ಕರ್ ಮನೆಗೆ ಹಂಚಿದ್ದಾರೆ ಫಾರ್ಮನ್ನು ಎಂಬುದಕ್ಕೆ ಇದು ಒಂದು ಪ್ರತಿ ಮನೆಗೂ ಹಂಚ್ತಾರೆ. ನಮ್ಮ ರಾಜ್ಯದಲ್ಲಿ 1,88,00,000 ಚಿಲ್ಲರೆ ಮನೆಗಳಿದ್ದಾವೆ. ಈ ಸ್ಟಿಕ್ಕರನ್ನು ಅಷ್ಟು ಸ್ಟಿಕ್ಕರ್ ಪ್ರಿಂಟ್ ಮಾಡಿ 1,80,00,000 ಸ್ಟಿಕ್ಕರ್ ಪ್ರಿಂಟ್ ಮಾಡಿ ನಾನು ಎಲ್ಲ BLO ಕಳಿಸ್ಕೊಟ್ಟಿದ್ದಾನೆ. ಮನೆಯಲ್ಲಿ
ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡಿದ ನಂತರ ಆ ಮನೆ ಬಾಗಿಲಿಗೆ ಈ ಸ್ಟಿಕ್ಕರ್ನ ಹಂಚಿಸಬೇಕೆಂದು ಸೂಚನೆಯನ್ನು ಕೊಟ್ಟಿದ್ವಿ. ಅವರಿಗೆ ಟ್ರೈನಿಂಗ್ ಕೊಡಲಾಗಿದೆ. ಇದು ಯಾರು ಮನೆಯಲ್ಲಿ ಮತದಾರರು ಇದ್ದಾರೆ, ಯಾರು ಮನೆಯಲ್ಲಿ ವಿತರಣೆ ಮಾಡಲಾಗಿದೆ ಅವ್ರಿಗೆ ಹಂಚುವ ಸ್ಟಿಕ್ಕರ್. ಮತ್ತು ಇದು ರೆಡ್ ಕಲರ್ ಸ್ಟಿಕ್ಕರ್, ಇದು ಇನ್ನೊಂದು ಪ್ರಿಂಟ್ ಮಾಡಿದ್ವಿ. ಯಾರು ಮನೆ ಲಾಕ್ ಆಗಿದೆ ಅಂಥವ್ರ ಮನೆಯಲ್ಲಿ ಈ ಸ್ಟಿಕ್ಕರ್ನ ಹಂಚಬೇಕು. ಈ ಸ್ಟಿಕ್ಕರ್ಲಿ ಏನಿರ್ತದೆ ಅಂತ ಕೇಳಿದರೆ BLO ಗೈಡ್ಲೈನ್ಸ್ ಪ್ರಕಾರ 3 ಸಾರಿ ವಿಸಿಟ್ ಮಾಡಬೇಕೆಂದಿರ್ತದೆ. ಸೊ ಮೊದಲ ವಿಸಿಟ್ ಯಾವಾಗ, ನೆಕ್ಸ್ಟ್ 2ನೇ ವಿಸಿಟ್ ಯಾವಾಗ ಅವ್ರು ಬರ್ತಾರೆ, 3ನೇ ವಿಸಿಟ್ ಯಾವಾಗ ಬರ್ತಾರೆ ಎಂಬ ಮಾಹಿತಿಯನ್ನು ಮತದಾರರಿಗೆ ನೀಡುವ ಸಂಬಂಧವಾಗಿ ಈ ಸ್ಟಿಕ್ಕರನ್ನು ಲಾಕ್ಡ್ ಹೌಸಸ್ಗೆ ನಾವು ಹಂಚಿಸ್ತೀವಿ. ಈ ಮಾಹಿತಿಯನ್ನು ನಾವು ತಮಗೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಸೊ ಇಷ್ಟು ತಯಾರಿ ನಮ್ಮ ವತಿಯಿಂದ ಈಗಾಗಲೇ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಇದಕ್ಕೆ ಸಹಕರಿಸ್ತಿರುವ ಎಲ್ಲ ರಾಜಕೀಯ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ರಾಜಕೀಯ ಪಕ್ಷದ ವತಿಯಿಂದ ಅಪಾಯಿಂಟ್ ಮಾಡಿರುವ ಎಲ್ಲ ಬೂತ್ಗಳ ಏಜೆಂಟ್ಗಳಿಗೂ ಮತ್ತು ನನ್ನ ಎಲ್ಲ ಅಧಿಕಾರಿ ಮಿತ್ರರು ಸುಮಾರು 68,000 ಚಿಲ್ಲರೆ ಅಧಿಕಾರಿಗಳು ನೇರವಾಗಿ ಪಾಲ್ಗೊಳ್ತಿದ್ದಾರೆ. 59,000 BLO, 7,000 ಚಿಲ್ಲರೆ ಬೂತ್ ಸೂಪರ್ವೈಸರ್ಸ್ ಮತ್ತು ಎಲ್ಲರೂ ಪಾಲ್ಗೊಳ್ತಿದ್ದಾರೆ. ಎಲ್ಲರಿಗೂ ನಾನು ವಿನಂತಿ ಮಾಡಿಕೊಳ್ತೀನಿ, ತಮ್ಮ ಸಹಕಾರ ಸಂಪೂರ್ಣವಾಗಿ ಇರಲಿ ಮತ್ತು ಈ ಇನ್ಫಾರ್ಮೇಷನ್ ಏನು ನಾವು ಕೊಟ್ಟಿದ್ದೀವಿ ಅದು ದಯವಿಟ್ಟು ತಾವು ಉಪಯೋಗ ಮಾಡಿಕೊಳ್ಳಿ. ಮತ್ತು ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆ ಮನೆಗೆ ಬರುವ ಸಂದರ್ಭಗಳಲ್ಲಿ ನಾನು ಮತದಾರರಲ್ಲಿ ಗೌರವಪೂರ್ವವಾಗಿ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ಎನ್ಯುಮರೇಷನ್ ಫಾರ್ಮಲ್ಲಿ ತಮ್ಮ ಫೋಟೋವನ್ನು ಹಚ್ಚಿ ಫಿಲ್ಲಪ್ ಮಾಡಿ ಸಹಿ ಮಾಡಿ ದಯವಿಟ್ಟು BLO ಹತ್ರ ವಾಪಸ್ ಕೊಡಿ ಎಂದು ನಾನು ವಿನಂತಿ ಮಾಡ್ತೀನಿ. ಯಾಕೆಂದು ಕೇಳಿದರೆ ಡ್ರಾಫ್ಟ್ ರೋಲಲ್ಲಿ 5ನೇ ಆಗಸ್ಟ್ಗೆ ನಾವೇನು ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡ್ತೀವಿ, ಆ ಡ್ರಾಫ್ಟ್ ರೋಲಲ್ಲಿ ಯಾರ್ದು ಹೆಸರು ಇರ್ತದೆ ಅಂತ ಕೇಳಿದರೆ ಯಾರ್ಯಾರೆಲ್ಲ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ಲಪ್ ಮಾಡಿ ಸಹಿ ಮಾಡಿ ಕೊಡ್ತಾರೋ ಅವ್ರ ಹೆಸರೆಲ್ಲ ಕಡ್ಡಾಯವಾಗಿರ್ತದೆ. ಯಾರು ಎನ್ಯುಮರೇಷನ್ ಫಾರ್ಮನ್ನು ಫಿಲ್ಲಪ್ ಮಾಡಿ ಸಹಿ ಮಾಡಿ ಕೊಟ್ಟಿರುವುದಿಲ್ಲ ಅವ್ರ ಹೆಸರು ಇರುವುದಿಲ್ಲ. ಅದರಿಂದ ದಯವಿಟ್ಟು ಎನ್ಯುಮರೇಷನ್ ಫಾರ್ಮ್ ವಾಪಸ್ ಕೊಡೋದು ದಯವಿಟ್ಟು ತಾವು BLO ಕೈಲಿ ವಾಪಸ್ ಕೊಡಿ ನಾನು ವಿನಂತಿ ಮಾಡ್ತೀನಿ. ಯಾರಾದರೂ ಅಕಸ್ಮಾತ್ ಎನ್ಯುಮರೇಷನ್ ಫಾರ್ಮ್ ನೇರವಾಗಿ ನಾನು ಫಿಲ್ ಕೊಡೋಕ್ಕೆ ಆಗುತ್ತಿಲ್ಲ ಅಂದರೆ ಅಂಥವ್ರು ಆನ್ಲೈನಲ್ಲಿ ಅಪ್ಲೈ ಮಾಡಬಹುದಾಗಿದೆ. ಆ ಮಾಡ್ಯೂಲ್ ನಾಳೆ ಬೆಳಿಗ್ಗೆಯಿಂದ ವೆಬ್ಸೈಟ್ಲಿ ಲಭ್ಯ ಇರ್ತದೆ. ಅದ್ರ ಕುರಿತ ಡೀಟೇಲ್ಸನ್ನು ನಾಳೆ ಪ್ರೆಸ್ ನೋಟ್ ಮುಖಾಂತರ ನಾನು ತಮಗೆ ಈಗಾಗಲೇ ಮಾಹಿತಿ ಕೊಟ್ಟಿರ್ತೀನಿ. ಸೊ ಇಷ್ಟು ವಿಷಯ ನಾನು ತಮ್ಮ ಮುಖಾಂತರ ಎಲ್ಲ ರಾಜ್ಯದ ಮತದಾರರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. SIRದು ಬಹುಮುಖ್ಯ ಪರ್ಪಸ್ ಏನಂತ ಕೇಳಿದರೆ ಎವ್ರಿ ಎಲಿಜಿಬಲ್ ವೋಟರ್ ಹ್ಯಾಸ್ ಟು ಬಿ ಇನ್ಕ್ಲೂಡೆಡ್ ಇನ್ ದಿ ಎಲೆಕ್ಟೋರಲ್ ರೋಲ್. ದಟ್ ಈಸ್ ದ ಪರ್ಪಸ್ ಆಫ್ ದಿಸ್ SIR. ಅದರಿಂದ ಇದಕ್ಕೆಲ್ಲರೂ ಸಹಕರಿಸಬೇಕಾಗಿ ನಾನು ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು. They are saying why this counter SIR happening through the Karnataka government electoral office when the center is doing it? ಇದು ECI ಪ್ರಕಾರ ನಾವು ಈ ಮಾಡ್ತಿರ್ತೀವಿ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮಾಡೋದು ಕುರಿತು ನಾನು ಕಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ಐ ಕೆನಾಟ್ ಕಮೆಂಟ್ ಆನ್ ದ ಎಕ್ಸೈಸ್ ವಿಚ್ ಈಸ್ ಕಂಡಕ್ಟೆಡ್ ಬೈ ದ ಸ್ಟೇಟ್ ಎಲೆಕ್ಷನ್ ಕಮಿಷನ್. ಸೊ ನಾನು ಇನ್ನೊಂದು ಮಾಹಿತಿ, ಎನ್ಯುಮರೇಷನ್ ಫಾರ್ಮ್ ಕನ್ನಡದಲ್ಲಿ ಪ್ರಿಂಟ್ ಆಗಿರ್ತದೆ, ಬಟ್ ಇಟ್ ಕ್ಯಾನ್ ಬಿ ಫಿಲ್ಡ್ ಐದರ್ ಇನ್ ಕನ್ನಡ ಆರ್ ಇನ್ ಇಂಗ್ಲೀಷ್. ಎನ್ಯುಮರೇಷನ್ ಫಾರ್ಮ್ ಕನ್ನಡದಲ್ಲಿ ನಾವು ಪ್ರಿಂಟ್ ಮಾಡಿ ಕೊಟ್ಟಿರ್ತೀವಿ. ತಾವು ಕನ್ನಡದಲ್ಲಿ ಬೇಕಾದ್ರೆ ಅದನ್ನು ಫಿಲ್ ಮಾಡಬಹುದು. ಕನ್ನಡ ಬರೋದಿಲ್ಲ ಆದರೆ ಇಂಗ್ಲೀಷಲ್ಲಿ ಫಿಲ್ ಮಾಡಬಹುದು. ದಯವಿಟ್ಟು ಈ 2 ಭಾಷೆ ಬಿಟ್ಟು ಬೇರೆ ಯಾವ ಭಾಷೆಯಲ್ಲಿ ಫಿಲ್ಅಪ್ ಮಾಡಬಾರ್ದಾಗಿ ನಾನು ವಿನಂತಿ ಮಾಡ್ತೇನೆ. ಸಮಸ್ಯೆ ತುಂಬಾ ಇದೆ. BLOಗಳು ಹೋದಾಗ ನೀವು ಲಾಗಿನ್ ಆಗಬೇಕು ಎಲ್ಲ ಇರ್ತದೆ. ಇಲ್ಲ, ತಾವು ಹೇಳೋದು ನಿಜ ಇರ್ಬೋದು, ಬಟ್ ಕರ್ನಾಟಕ ಒನ್ ಆಫ್ ದ ಬೆಸ್ಟ್ ಸ್ಟೇಟ್ಸ್ ಇನ್ ಏರಿಯಾ ನೆಟ್ವರ್ಕ್ ಇಸ್ ಕನ್ಸರ್ನ್. ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ವಿ. ಅದಕ್ಕೆ ನಾವು BLO ಫೆಸಿಲಿಟೇಷನ್ ಸೆಂಟರ್ ಅಂತ ಒಂದು ಸೆಂಟರ್ಸನ್ನು ಕ್ರಿಯೇಟ್ ಮಾಡಿದ್ವಿ. ಪ್ರತಿಯೊಂದು ತಾಲೂಕಾದಲ್ಲೂ ಕನಿಷ್ಠ 2 ರಿಂದ 3 ಮೇಲ್ಪಟ್ಟು ಕ್ರಿಯೇಟ್ ಮಾಡಿದ್ವಿ. ಅದು ಕುರಿತು ಮಾಹಿತಿ ಈಗಾಗಲೇ ಕೊಟ್ಟಿದ್ದೀವಿ ಅವರಿಗೆ. ಅಲ್ಲಿ ವೈಫೈ ಕನೆಕ್ಟಿವಿಟಿ ಇರ್ತದೆ, ಅವ್ರಿಗೆ ಕೂತ್ಕೊಳ್ಳಿಕ್ಕೆ ಇರ್ತದೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಪ್ರತಿ ತಾಲೂಕಾದಲ್ಲೂ ಸಮೇತ ಅರ್ಬನ್ ಲೋಕಲ್ ಬಾಡಿ ಮೀಟಿಂಗ್ ಹಾಲ್ಸ್ ಆರ್ ಅವೈಲೇಬಲ್, ರೂರಲ್ ಲೋಕಲ್ ಬಾಡಿ ಮೀಟಿಂಗ್ ಹಾಲ್ಸ್ ಆರ್ ಅವೈಲೇಬಲ್, ಸಮುದಾಯ ಭವನಗಳು ಇರ್ತದೆ ಮತ್ತು ಬೇರೆ ಬೇರೆ ಇಲಾಖೆಗಳ ಬಿಲ್ಡಿಂಗ್ಸ್ ಲಭ್ಯ ಇರ್ತದೆ ನಮಗೆ. ಅದೆಲ್ಲ ಮಾಡಿಕೊಳ್ಳಿ ಈಗಲೇ ಜಿಲ್ಲಾಧಿಕಾರಿಗಳು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಎಲ್ಲೆಲ್ಲಿ BLO ಫೆಸಿಲಿಟೇಷನ್ ಸೆಂಟರ್ ಮಾಡಿದ್ದೀವಿ ಅಂತ ಮಾಹಿತಿಯನ್ನು ಸಮೇತ ನಾನೀಗ ಲಿಸ್ಟ್ ಸಮೇತ ಜಿಯೋ ಲೊಕೇಶನ್ ಸಮೇತ ತಮಗೆ ನಾನು ಹಾಕಿದ್ದೀನಿ. ಸೊ ದಟ್ ಈಸ್ ಆಲ್ರೆಡಿ ಟೋಲ್ಡ್ ಟು BLOs. BLO ಗಮನಕ್ಕೆ ಈಗಾಗಲೇ ಇದೆ. ಜಿಲ್ಲಾಧಿಕಾರಿ ಟ್ರೈನಿಂಗ್ ಕೊಡೋ ಸಂದರ್ಭದಲ್ಲಿ ಹೇಳಿದ್ದಾರೆ, ಯಾರಿಗಾರು ನೆಟ್ವರ್ಕ್ ಪ್ರಾಬ್ಲಮ್ ಬೇರೆ ಸಮಸ್ಯೆ ಬಂದಾಗ ಅವರು ಇದನ್ನು ಈ ಜಾಗವನ್ನು ಉಪಯೋಗ ಮಾಡಿಕೊಳ್ಬಹುದಾಗಿದೆ. ಎಸ್ ಸರ್. ಇದು ಇಂಪ್ಲಿಮೆಂಟೇಷನ್ ಟ್ರಾನ್ಸ್ಪರೆನ್ಸಿ ಬಗ್ಗೆ ಅವರು ಮಾತಾಡ್ತಾರೆ. ಎರಡನೇದು ಪೊಟೆನ್ಷಿಯಲ್ ಇಂಪ್ಯಾಕ್ಟ್ ಆನ್ ಎಲಿಜಿಬಲ್ ವೋಟರ್ಸ್ ಅಂತ ಹೇಳ್ತಾರೆ. ವಾಟ್ ಇಸ್ ಯುವರ್ ಟೇಕ್ ಆನ್ ಸರ್? ದಿಸ್ ಎಕ್ಸೈಸ್ ಈಸ್ ಕಂಡಕ್ಟೆಡ್ ಆ್ಯಸ್ ಪರ್ ಲಾ. ಕಾನೂನಿನ ಒಂದೇ ಒಂದು ಅಂಶವನ್ನು ಮೀರಿ ಈ ಎಲೆಕ್ಷನ್ಸನ್ನು ಕಂಡಕ್ಟ್ ಮಾಡ್ತಾ ಇಲ್ಲ. ಅದರಿಂದ ಐ ವಾಂಟ್ ಟು ಅಶ್ಯೂರ್ ಆಲ್ ದ ಎಲಿಜಿಬಲ್ ಎಲೆಕ್ಟರ್ಸ್ ಆಫ್ ಕರ್ನಾಟಕ, kindly please sign the enumeration form. You will get the enumeration form if your names are there in the electoral roll of on 16/6/2026. ಅದರಿಂದ ನಾನು ಮತ್ತೆ ರಿಕ್ವೆಸ್ಟ್ ಮಾಡೋದಿಲ್ಲ ಮಾತಾಡೋದು, ಇದು ಕಾನೂನು ಪ್ರಕಾರ ನಡೀತಾ ಇರುವ ಒಂದು ಪ್ರಕ್ರಿಯೆ ಇರುವುದರಿಂದ ದಯವಿಟ್ಟು ಕಾನೂನು ಅಂಶ ಪ್ರಕಾರ ಇದು ನಡೀತದೆ. ಯಾವುದೇ ಒಂದು ಸಂಶಯಗಳಿಗೆ ಇರಬಾರ್ದು ನಾನು ರಿಕ್ವೆಸ್ಟ್ ಮಾಡ್ತೀನಿ.
ನಾನು ಪದೇ ಪದೇ ಕ್ಲಾರಿಫೈ ಮಾಡಿದ್ದೀನಿ ಥ್ರೂ There is a request Yes. for a definition of logical discrepancy. Ah. The request coming from the Home Minister of Karnataka. ಓಕೆ. What is your comment on this? ಮೊದಲನೇದು ಈ ಹಂತದಲ್ಲಿ ಅಂದರೆ ಎನ್ಯುಮರೇಷನ್ ಫೇಸಲ್ಲಿ 30ನೇ ತಾರೀಕು ಜೂನ್ ಹಂಗಂದರೆ ನಾಳೆಯಿಂದ 29 ಜುಲೈವರೆಗೂ ನಾವು ಯಾವುದೇ ಒಂದು ಮತದಾರರಿಂದ ಡಾಕ್ಯುಮೆಂಟ್ಸನ್ನು ಪಡೆಯೋದಿಲ್ಲ. ಎನ್ಯುಮರೇಷನ್ ಫಾರ್ಮನ್ನು ನಾವು ಒಂದು ಮನೆ ಮನೆಗೆ ವಿತರಣೆ ಮಾಡ್ತೀವಿ. ನಾವು ವೋಟರ್ ಹತ್ರ ವಿನಂತಿ ಮಾಡ್ತೀವಿ, ದಯವಿಟ್ಟು ತಮ್ಮ ಫೋಟೋವನ್ನು ಹಚ್ಚಿ ಫಿಲ್ಲಪ್ ಮಾಡಿ ಸಹಿ ಮಾಡಿ ಕೊಡಿ ಎಂದು ಮಾತ್ರ ಕೇಳ್ತೀವಿ. ಯಾವುದೇ ಕಾರಣಕ್ಕೂ ನಾವು 5ನೇ ತಾರೀಕು ಆಗಸ್ಟ್ ಹಂಗಂದರೆ ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡೋಕ್ಕೆ ಮುಂಚೆ ನಾವು ಯಾವುದು ಡಾಕ್ಯುಮೆಂಟ್ ಮತದಾರರಿಂದ ಕಲೆಕ್ಟ್ ಮಾಡಲ್ಲ. ಸೊ ಈ ಹಂತದಲ್ಲಿ ಯಾವುದೇ ಡಾಕ್ಯುಮೆಂಟ್ ನಮಗೆ BLO ಹತ್ರ ತಾವು ಕೊಡಬಾರ್ದೆಂದು ನಾನು ಮತದಾರರ ಹತ್ರ ವಿನಂತಿ ಮಾಡ್ತೀನಿ. ಒಂದು. ಎರಡನೇದು, 5ನೇ ತಾರೀಕು ಡ್ರಾಫ್ಟ್ ರೋಲ್ ಪಬ್ಲಿಷ್ ಆದ ನಂತರ ತಾವುಗಳು ಶೆಡ್ಯೂಲನ್ನು ನೋಡಿದರೆ ಪೀರಿಯಡ್ ಫಾರ್ ಫೈಲಿಂಗ್ ಆಫ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ 5 ಆಗಸ್ಟಿಂದ 4 ಸೆಪ್ಟೆಂಬರ್ವರೆಗೂ. ನೋಟಿಸ್ ಫೇಸ್ ಡಿಸ್ಪೋಸಲ್ ಆಫ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ 5 ಆಗಸ್ಟಿಂದ 3 ಅಕ್ಟೋಬರ್ ತನಕ. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೇಸ್. ಆ ಸಂದರ್ಭದಲ್ಲಿ 5ನೇ ಆಗಸ್ಟ್ ಆದ ನಂತರ ಇಫ್ ದೆರ್ ಈಸ್ ಈಗ ತಾವು ಫಿಲ್ಅಪ್ ಮಾಡಿರೋ ಮಾಹಿತಿಗೂ ಈಗಲಿರೋ ಮಾಹಿತಿ ಏನಾದ್ರು ವ್ಯತ್ಯಾಸಗಳು ಕಂಡು ಬಂದರೆ, ಇಫ್ ದೆರ್ ಈಸ್ ಎನಿ ಡಿಸ್ಕ್ರಿಪೆನ್ಸಿ, ಆವಾಗ ಯಾಕಂದರೆ ಈಗ ನಮಗೆ ಗೊತ್ತಾಗಲ್ಲ ಎಷ್ಟು ಡಿಸ್ಕ್ರಿಪೆನ್ಸಿ ಇದೆ ಅಂತ. ಯಾಕಂದರೆ ಡ್ರಾಫ್ಟ್ ರೋಲ್ ಪಬ್ಲಿಷ್ ಆಗೋದೇ 5 ಆಗಸ್ಟಿಗೆ. ಅದು ಆದ ನಂತರ ಏನೋ ವ್ಯತ್ಯಾಸಗಳಿದ್ದ ಸಂದರ್ಭಗಳಲ್ಲಿ ಆವಾಗ ಅಂಥ ಮತದಾರರಿಗೆ ಯಾರ್ಯಾರಿಂದ ಮಾಹಿತಿ ಬೇಕೋ, ಅದು ಯಾರ್ಯಾರಿಗೆ ಡಿಸ್ಕ್ರಿಪೆನ್ಸಿ ಕೊಟ್ಟರೆ ಇನ್ಫಾರ್ಮೇಷನ್ ಇದೆಯೋ ಅವರಿಗೆ ಮಾತ್ರ ನೋಟಿಸ್ ನೀಡಲಾಗುವುದು. ಸೊ ಆ ಸಂದರ್ಭದಲ್ಲಿ ನಾವು ಬ್ರೀಫ್ ಮಾಡ್ತೀವಿ ವಾಟ್ ಆರ್ ದ ಡಿಸ್ಕ್ರಿಪೆನ್ಸಿ. ಬಟ್ ಈಗ ನಾರ್ಮಲಿ ವಾಟ್ ಆರ್ ದ ಡಿಸ್ಕ್ರಿಪೆನ್ಸಿ ಐಡೆಂಟಿಫೈಡ್ ಎಲೆಕ್ಟ್ರಲ್ ರೋಲಲ್ಲಿರುವ ಪ್ರಾಬ್ಲಮ್ಸ್ ಏನು ಅಂತ ಕೇಳಿದರೆ, ದ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ನಾವೇನು ಹೇಳ್ತಾ ಇದ್ದೀವಿ ಕೇಳಿದರೆ ಒಂದು ಸುಮಾರು 6 ಟೈಪ್ ಆಫ್ ಡಿಸ್ಕ್ರಿಪೆನ್ಸಿ ಆರ್ ಐಡೆಂಟಿಫೈಡ್. ಬಟ್ ಇದು ಈಗ ಎಕ್ಸಿಸ್ಟಿಂಗ್ ಈಗ ಫ್ರೀಸ್ ಆಗಿರೋ ರೋಲಲ್ಲಿ ಇರೋದು. ಡ್ರಾಫ್ಟ್ ರೋಲ್ 5 ಆಗಸ್ಟಿಗೆ ಆದ ನಂತರ ಮಾತ್ರ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಏನಿದೆ ಅಂತ. ಬಟ್ ಏನಿದೆ ಅಂತ ಕೇಳಿದರೆ, ತಂದೆಗೂ ಮಗನೂ ವಯಸ್ಸು 15 ವರ್ಷಕ್ಕಿಂತ ಕಡಿಮೆ ಇದ್ದರೆ, ಗ್ರ್ಯಾಂಡ್ ಫಾದರ್ಗೂ ಗ್ರ್ಯಾಂಡ್ ಸನ್ಗೂ ವಯಸ್ಸು 40 ವರ್ಷಕ್ಕಿಂತ ಕಡಿಮೆ ಇದ್ದರೆ, ಆಮೇಲೆ ಜೆಂಡರಲ್ಲಿ ಉದಾಹರಣೆಗೆ ತಂದೆ ಎಂದು ಬರೆದಿರ್ತಾರೆ, ಜೆಂಡರ್ ಫಿಮೇಲ್ ಎಂದಿರ್ತದೆ, ತಾಯಿ ಎಂದು ಬರೆದಿರ್ತಾರೆ, ಜೆಂಡರ್ ಮೇಲ್ ಎಂದಿರ್ತದೆ. ಆಮೇಲೆ ತಂದೆಯಿಂದ ಇದರಲ್ಲಿ ಒಬ್ಬರಿಗೆ ಮಾತ್ರ ಮೋರ್ ದೆನ್ 8 ಪೀಪಲ್ಗೆ ಮ್ಯಾಪಿಂಗ್ ಮಾಡಿದರೆ ಈ ರೀತಿ ಇದನ್ನ ಡಿಸ್ಕ್ರಿಪೆನ್ಸೀಸ್ ಮಾತ್ರ. ಸೊ ಅದರಿಂದ ಇಂಥ ಯಾವುದೇ ಒಂದು ವ್ಯತ್ಯಾಸಗಳು ಅಂದರೆ ಡಿಸ್ಕ್ರಿಪೆನ್ಸಿ ಇದರಲ್ಲಿ ಕಂಡು ಬಂದಾಗ ಅಂಥ ಸಂದರ್ಭದಲ್ಲಿ ನಿಯಮ ಪ್ರಕಾರ ಆ್ಯಸ್ ಪರ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಪ್ರಕಾರ ವೋಟರ್ಗೆ ಮಾಹಿತಿ ನೀಡದೆ ನಾವು ಯಾವುದೇ ಮಾಹಿತಿಯನ್ನು ಕರೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆದ ಕಾರಣ ಡ್ರಾಫ್ಟ್ ರೋಲ್ ಪಬ್ಲಿಷ್ ಆದ ಮೇಲೆ ಅಕಸ್ಮಾತ್ ನೋಟಿಸ್ ನೀಡುವ ಸಂದರ್ಭ ಬಂದಲ್ಲಿ ಯಾವ್ಯಾವ ಮತದಾರರಿಂದ ಮಾಹಿತಿ ಪಡಿಬೇಕೆಂದು ERO ಅವರು ನೋಟಿಸನ್ನು ಸರ್ವ್ ಮಾಡ್ತಾರೆ. ಪ್ರತಿ ನೋಟಿಸ್ಗೂ ಉದ್ದೇಶ ಡಿಲೀಟ್ ಮಾಡೋದಾಗಿ ಇರುವುದಿಲ್ಲ. ಅದರಿಂದ ದಯವಿಟ್ಟು ನೋಟಿಸ್ ಇಸ್ ಎ ಕಮ್ಯುನಿಕೇಷನ್. ಸೊ ನಾವು ಅಫಿಷಿಯಲ್ ಕಮ್ಯುನಿಕೇಷನ್ ಮಾಡೋದನ್ನ ನೋಟಿಸನ್ನು ತಿಳಿಸ್ತೀವಿ. ಸೊ ಎವ್ರಿ ನೋಟಿಸ್ ಮೇ ನಾಟ್ ಲೀಡ್ ಟು ಡಿಲೀಷನ್. ಸೊ ಅದರಿಂದ ದಯವಿಟ್ಟು ಮತ್ತೊಮ್ಮೆ ಐ ರಿಕ್ವೆಸ್ಟ್ ಆಲ್ ದ ವೋಟರ್ಸ್ ಆಫ್ ಕರ್ನಾಟಕ ದಟ್ ದ ನೋಟಿಸ್ ಫೇಸ್ ಸ್ಟಾರ್ಟ್ಸ್ ಓನ್ಲಿ ಆಫ್ಟರ್ 5th ಆಗಸ್ಟ್. 5 ಆಗಸ್ಟ್ ಆದಮೇಲೆ ಮಾತ್ರ ನಮಗೆ ಗೊತ್ತಾಗ್ತದೆ ಎಷ್ಟು ಜನರಿಗೆ ನೋಟಿಸ್ ಜನರೇಟ್ ಆಗ್ಬೋದು ಅಂತ. ಆವಾಗ ನಾವು ಸಂಪೂರ್ಣ ಮಾಹಿತಿನ ತಮಗೆ ಕೊಡ್ತೀವಿ. ಈಗಾಗಲೇ ಅದಕ್ಕೆ ಕುರಿತ ಡಾಕ್ಯುಮೆಂಟ್ಸನ್ನು ಪಬ್ಲಿಷ್ ಮಾಡಿದ್ವಿ. ನಿನ್ನೆ ಒಂದು ಅಡ್ವರ್ಟೈಸ್ಮೆಂಟ್ ಬೇರೆ ಕೊಟ್ಟಿದ್ವಿ, ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ಮೇ ಬಿ ನೀಡೆಡ್ ಇಫ್ ಅಟ್ ಆಲ್ ಯು ರಿಸೀವ್ ಎ ನೋಟಿಸ್ ಅಂತ. ಅದು ಈ ಡಾಕ್ಯುಮೆಂಟ್ ಮೆನ್ಷನ್ ಮಾಡಿದ್ವಿ. ನಾವು 5 ಆಗಸ್ಟ್ ಆದ ನಂತರ ಮತ್ತೊಮ್ಮೆ ತಮ್ಮ ಮುಖಾಂತರ ನಾವು ಮತದಾರರಿಗೆ ಮಾಹಿತಿಯನ್ನು ಕೊಡ್ತೀವಿ, ನಾವು ಎಷ್ಟು ನೋಟಿಸ್ ಜನರೇಟ್ ಆಗುತ್ತೆ ಅಂತ. ಅಲ್ಲಿ ತನಕ ಈಗ ನಾಳೆಯಿಂದ ನಾವು ಪ್ರತಿದಿನ ವಿ ವಿಲ್ ಬಿ ಗಿವಿಂಗ್ ಪ್ರೆಸ್ ನೋಟ್ ಎವ್ರಿ ಡೇ. ಅದರಲ್ಲಿ ಏನಿರುತ್ತೆ ಅಂತ ಕೇಳಿದರೆ, ಟೋಟಲ್ ಎಷ್ಟು ಫಾರ್ಮ್ಸ್ ಪ್ರಿಂಟ್ ಮಾಡಿದ್ವಿ, ಎಷ್ಟು ಎನ್ಯುಮರೇಷನ್ ಫಾರ್ಮ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ, ಎಷ್ಟು ಎನ್ಯುಮರೇಷನ್ ಫಾರ್ಮ್ಸ್ ವಾಪಸ್ ಕಲೆಕ್ಟ್ ಮಾಡಿದ್ವಿ, ಕಲೆಕ್ಟ್ ಮಾಡಿದ ಫಾರ್ಮ್ಸಲ್ಲಿ ಎಷ್ಟು ಫಾರ್ಮ್ಸ್ ಡಿಜಿಟೈಸ್ ಮಾಡಲಾಗಿದೆ, ಎಷ್ಟು ಫಾರ್ಮ್ಸ್ ಕಲೆಕ್ಟ್ ಮಾಡೋಕ್ಕೆ ಆಗಿಲ್ಲ, ಕಲೆಕ್ಟ್ ಮಾಡೋಕ್ಕೆ ಆಗದೇ ಇರೋ ಫಾರ್ಮ್ಸ್ ಕಾರಣ ಏನು, ಉದಾಹರಣೆಗೆ ಎಷ್ಟು ವೋಟರ್ಸ್ ಆರ್ ಆಬ್ಸೆಂಟ್, ಎಷ್ಟು ವೋಟರ್ಸ್ ಆರ್ ಶಿಫ್ಟೆಡ್, ಎಷ್ಟು ವೋಟರ್ಸ್ ಆರ್ ಡ್ಯೂಪ್ಲಿಕೇಟ್, ಎಷ್ಟು ವೋಟರ್ಸ್ ಆರ್ ಡೆಡ್. ಈ ಮಾಹಿತಿಯನ್ನು ನಾವು ಪ್ರತಿಯೊಂದು ಗ್ರಾಮ ಪಂಚಾಯತ್ ಪೋಲಿಂಗ್ ಸ್ಟೇಷನ್ನಲ್ಲಿ ಇರುವ BLO ಬೂತ್ಗಳ ಏಜೆಂಟಿಗೆ, ಗ್ರಾಮ ಪಂಚಾಯತ್ ಚಾವಡಿಗೆ, ERO ವೆಬ್ಸೈಟಲ್ಲಿ, DO ವೆಬ್ಸೈಟಲ್ಲಿ ಮತ್ತು CO ಕರ್ನಾಟಕ ವೆಬ್ಸೈಟಲ್ಲಿ ಇಷ್ಟಕ್ಕೂ ಪಬ್ಲಿಷ್ ಮಾಡ್ತೀವಿ. ಆಮೇಲೆ ಎಲ್ಲ ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟೀಸ್ ಮಾಹಿತಿಗೂ ಕೊಟ್ಟಿರ್ತೀವಿ. ಸೊ ದ ಎಕ್ಸೈಸ್ ಇಸ್ ಅಬ್ಸಲ್ಯೂಟ್ಲಿ ಟ್ರಾನ್ಸ್ಪರೆಂಟ್ ಆ್ಯಂಡ್ ವಿ ವಿಲ್ ಬಿ ಕಮ್ಯುನಿಕೇಟಿಂಗ್ ಟು ಯು ಹೌ ಮೆನಿ ಫಾರ್ಮ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್, ಹೌ ಮೆನಿ ಫಾರ್ಮ್ಸ್ ಆರ್ ಕಲೆಕ್ಟೆಡ್ ಬ್ಯಾಕ್, how many forms are digitized, and out of the forms not collected, how many forms because of absent, because of shifted, because of duplicate, and because of dead. So all the information will be transparently given up to polling station wise, including the names of the elector whose forms have not been received. Yes. But there is a statement from Congress party which says that there is a conflicting BLO and BLO supervisor details published on the CEO website Karnataka. They say that what was shared with them and what is published is entirely different.
ಸಿ ವಿ ನಮ್ಮ ಈ ಮಾಹಿತಿಯನ್ನು ನಾವು ನಮ್ಮ ವೆಬ್ಸೈಟ್ಲೂ ಹಾಕಿದ್ದೀವಿ. ವಿ ಹ್ಯಾವ್ ಅಪ್ಡೇಟೆಡ್ ದ ಇನ್ಫಾರ್ಮೇಷನ್. ಇಫ್ ದೆರ್ ಆರ್ ಎನಿ ಮಿಸ್ಟೇಕ್ಸ್ ಇನ್ ದ ಇನ್ಫಾರ್ಮೇಷನ್ ವಿ ವಿಲ್ ಕರೆಕ್ಟ್ ಇಟ್, ಬಟ್ ಐ ಆಮ್ ವೆರಿ ಶ್ಯೂರ್ ವಿ ಟ್ರೈಡ್ ಅವರ್ ಬೆಸ್ಟ್ ಟು ಗಿವ್ ದಿ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಟು ಎವ್ರಿಬಡಿ. ಸಪೋಸ್ ಈಗ ಏನಾಯಿತು ಅಂತ ಕೇಳಿದರೆ, ಒಂದು 10 ಜನ ಫೋನ್ ನಂಬರ್ 9 ಡಿಜಿಟ್ಸ್ ಮಾತ್ರ ಕೊಟ್ಟಿದ್ದಾರೆ, ಅದು ಕರೆಕ್ಟ್ ಮಾಡಿದ್ವಿ. ಒಂದು ಕಡೆ ರಿಪೀಟ್ ಆಗಿತ್ತು, BLO ಸೂಪರ್ವೈಸರ್ ನಂಬರ್ ಮತ್ತು ಇವ್ರದ್ದು ರಿಪೀಟ್ ಆಗಿತ್ತು. ವಿ ಅಪ್ರಿಷಿಯೇಟ್ ಆಲ್ ದ ಸಜೆಷನ್ಸ್, ವಿ ವಿಲ್ ಟೇಕ್ ಇಟ್ ವೆರಿ ಪಾಸಿಟಿವ್ಲಿ ಆ್ಯಂಡ್ ವಿ ವಿಲ್ ಕರೆಕ್ಟ್. ಇಫ್ ಅಟ್ ಆಲ್ ಸಮಥಿಂಗ್ ನೀಡ್ ಟು ಬಿ ಕರೆಕ್ಟೆಡ್ ಫ್ರಮ್ ಮೈ ಸೈಡ್, ಶ್ಯೂರ್ ವಿ ವಿಲ್ ಡೂ ಇಟ್. ಹಾಂ ನಮ್ಮದು ಈಗ ಇದು ನಾವು ಕನಿಷ್ಠ ಕಳೆದ 20 ದಿವಸಗಳಿಂದ ಈ ಮಾಹಿತಿ ನಾವು ಕೊಡ್ತಾನೆ ಇರ್ತೀವಿ. ಇಫ್ ತಾವು ಈಗ ಚೆಕ್ ಮಾಡಿದರೆ ಇಟ್ ವಿಲ್ ಬಿ 100% ಪರ್ಫೆಕ್ಟ್. ಬಿಕಾಸ್ ಯಾಕೆ ನಾನು ಮಾಹಿತಿ ಹೇಳ್ತೀನಿ ಅಂತ ಕೇಳಿದರೆ, 59,050 BLO ಏನಿದ್ದಾರೆ, ಇವರು ಪ್ರತಿಯೊಬ್ಬರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ಸೈಟಲ್ಲಿ ಲಾಗಿನ್ ಆಗಿ ಅವರು ಓಕೆ ಕೊಡಬೇಕು. ಸೊ ಇನ್ನು ಅವರ್ಸ್ ಇಸ್ 100% ಆಗಿದೆ ಈಗ ಈ ವೆಬ್ಸೈಟ್. ಸೊ ಐ ಕುಡ್ ಅಶ್ಯೂರ್ ಯು ಇಟ್ಸ್ ಬಿನ್ ಡನ್. ಐ ಹ್ಯಾವ್ ಸ್ಟಾರ್ಟೆಡ್ ಪ್ರಿಪರೇಷನ್ 20 days ಬ್ಯಾಕ್ ಇಟ್ ಸೆಲ್ಫ್. ಸಿ ಯಾವುದೇ ಇಟ್ಸ್ ಮ್ಯಾಸಿವ್ ಸ್ಕೇಲ್, ಇಟ್ಸ್ ಎ ಮ್ಯಾಸಿವ್ ಲಾಜಿಸ್ಟಿಕ್ ಎಕ್ಸಸೈಸ್. So there may be 1 or 2 issues, but sure we will take the suggestions very seriously and we will correct it. Sir. ಸರ್ ನಾನು ಮೊದಲೇ ಹೇಳಿದ್ದೀನಿ, ನಾನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವತಿಯಿಂದ ಆಗ್ತಾರೋ SIR ಕುರಿತು ಮಾತ್ರ ನಾನು ಕಮೆಂಟ್ ಮಾಡೋಕ್ಕಾಗ್ತದೆ. ರಾಜ್ಯದ ಚುನಾವಣಾ ಆಯೋಗ ವತಿಯಿಂದ ಆಗ್ತಾರೋ ಯಾವುದೇ ಎಕ್ಸೈಸ್ ಕುರಿತು ಕಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ಐ ಕೆನಾಟ್ ಕಮೆಂಟ್ ಆನ್ ಇಟ್. Yes sir. ಈಗ ಸಿ ದ ಬಿಗ್ಗೆಸ್ಟ್ ಚಾಲೆಂಜ್ ನಾವು ಈಸ್ ಟು ಡಿಸ್ಟ್ರಿಬ್ಯೂಟ್ ಆಲ್ ದಿ 5,54 lakh forms to the doorstep of each and every voter, especially from June 30 to 29th July, and to collect the forms back and to digitize. This is the biggest challenge. So I am very sure, since we have our BLOs have done mapping more than 90%. They are all very well versed with the exercise, and our officers also are monitoring continuously, and the district team, entire district team are geared up. And if you could kindly see, sweep activities have started past 3-4 days very seriously. A lot of photos are coming in, so everybody will participate. And booth agents also, if you could see, 24,000 ಬೂತ್ ಏಜೆಂಟ್ ಇದ್ದರು ಕನಿಷ್ಠ 2 ತಿಂಗಳ ಹಿಂದೆ. ಈಗ 1,15,000 ಬೂತ್ ಏಜೆಂಟ್ಸನ್ನು ಪೊಲಿಟಿಕಲ್ ಪಾರ್ಟೀಸ್ನ ಅಪಾಯಿಂಟ್ ಮಾಡಿ ಕೊಟ್ಟಿದ್ದಾರೆ. ಸೊ ವಿ ಗೆಟ್ ಸಪೋರ್ಟ್ ಫ್ರಮ್ ಆಲ್ ದ political parties and their agents also. Again, I am assuring it's a transparent exercise. I've been continuously giving all the data, including up to the polling station level. So we definitely do the exercise as per law to help each and every eligible voter of Karnataka. So for overseas people who are overseas and if they have digital passport is one of the documents that the constitution mentioned in the passport should be mentioned. So now since MEHS passport is not a valid identity document. So, normally now we have announced a list of documents which will be taken during the notice period. We will not collect any document as of now. Enumeration phase we are not going to collect any document from the voter as of now. But during the notice period, whatever the document is notified by Election Commission of India, it will be taken to our exercise. Overseas voter can use his passport. No, we have already notified from notified from our side. Definitely will take. ಸರ್ ಹೊಸದಾಗಿ ಸೇರ್ಪಡೆ ಆಗೋ ಮೊದಲು 15,000 ಈಗ ಮಾಡ್ಲಿಕ್ಕೆ ಅವಕಾಶ ಇದೆ ಅಥವಾ ಅವರಿಗೆ ಅಪ್ಲಿಕೇಶನ್? ಒಳ್ಳೆ ಪ್ರಶ್ನೆ. ಸಿ ದ ಕ್ವಾಲಿಫೈಯಿಂಗ್ ಡೇಟ್ ಈಸ್ 1/10/26. ಈ SIRದು ಕ್ವಾಲಿಫೈಯಿಂಗ್ ಡೇಟ್ ಅಂತ ಕೇಳಿದ್ರೆ, ಅಂದರೆ 1/10/2026 ಯಾರೆಲ್ಲ 18 ವಯಸ್ಸು ಪೂರ್ಣಗೊಳ್ಳುತ್ತಾರೋ ಅವರೆಲ್ಲರೂ ಮತದಾರರಾಗಲಿಕ್ಕೆ ಆಗ್ಬೋದು. ಈಗ ನಾವು ಎನ್ಯುಮರೇಷನ್ ಫಾರ್ಮ್ ಯಾರಿಗೆ ಪ್ರಿಂಟ್ ಮಾಡ್ತೀವಿ ಅಂತ ಕೇಳಿದರೆ, 1/10/26 ಯಾರು ಮತದಾರ ಎಲಿಜಿಬಲ್ ಆಗ್ತಾರೆ ಅವ್ರಿಗೆ ನಮ್ಮ ಹತ್ರ ಹೆಸರು ಇರುವುದಿಲ್ಲ. ಸೊ ಯಾರು 16/6/2026 ಎಲೆಕ್ಟ್ರೋನಲ್ಲಿ ಹೆಸರು ಇತ್ತೋ ಅವ್ರಿಗೆ ನಾವು ಫಾರ್ಮ್ ಪ್ರಿಂಟ್ ಮಾಡ್ತೀವಿ. ಯಾರ್ಯಾರೆಲ್ಲ ಈಗ ಸೇರ್ಪಡೆ ಆಗಿಲ್ಲ ಆದರೆ ಎಲಿಜಿಬಲ್ ಟು ಬಿಕಮ್ ವೋಟರ್ ಅಂತಿದ್ದಾರೋ, ದೇ ಕ್ಯಾನ್ ಕಲೆಕ್ಟ್ ಫಾರ್ಮ್ 6 ಫ್ರಮ್ ಅವರ್ BLOs. ಪ್ರತಿಯೊಂದು BLO ಹತ್ರ 30 ಫಾರ್ಮ್ 6 ಪ್ರಿಂಟ್ ಮಾಡಿ ಕೊಟ್ಟಿದ್ದೀವಿ. ಆ ಫಾರ್ಮ್ 6 ತಾವು ದಯವಿಟ್ಟು ಫಿಲ್ ಮಾಡಿ BLO ಹತ್ರ ಕೊಡಬಹುದಾಗಿದೆ. ವಿ ವೆಲ್ಕಮ್, ಐ ರಿಕ್ವೆಸ್ಟ್ ಆಲ್ ದ ನ್ಯೂ ವೋಟರ್ಸ್, ಕೈಂಡ್ಲಿ ಎನ್ರೋಲ್ ಯುವರ್ ಸೆಲ್ಫ್, collect the form 6 from our BLOs, please fill up the form and give it, surely we will get enrolled. So there are several youngsters who have enrolled for past 1 year, they haven't got the response till now. Pardon? First time voters. The majority of them are complaining that they haven't got the feedback even after enrollment. 16/6/2026 ಮುಂಚೆ ನಮ್ಮ ಹತ್ರ ಯಾರ್ಯಾರು ಫಾರ್ಮ್ 6, ಫಾರ್ಮ್ 7, ಫಾರ್ಮ್ 8 ಫಾರ್ ಅಡಿಷನ್, ಫಾರ್ ಕರೆಕ್ಷನ್ಸ್,
ಫಾರ್ ಡಿಲಿಷನ್ ಯಾರ್ಯಾರು ಮಾಡಿದ್ದಾರೆ ಎಕ್ಸೆಪ್ಟ್ ಅರೌಂಡ್ 400 ಅಪ್ಲಿಕೆಂಟ್ಸ್ ಬಿಟ್ಟು ಬಾಕಿ ಎಲ್ಲ ಕೇಸಸ್ ವಿ ಹ್ಯಾವ್ ಕ್ಲಿಯರ್ಡ್ ಇಟ್. ಸೊ ಯಾರ್ಯಾರು 16/6 ಮುಂಚೆ ನಮಗೆ ಅಪ್ಲೈ ಮಾಡಿದ್ರು ಎಕ್ಸೆಪ್ಟ್ 400 ಮೇ ಬಿ ಬಿಕಾಸ್ ಆಫ್ ಸಮ್ ಡಾಕ್ಯುಮೆಂಟ್ ಇಶ್ಯೂಸ್ ಬೇರೆ ಬಿಟ್ಟು ಬಾಕಿ 69,000 ಅರ್ಜಿಯಲ್ಲಿ ಬಾಕಿ ಎಲ್ಲ ಅರ್ಜಿನ ಕ್ಲಿಯರ್ ಮಾಡಿದ್ವಿ. ದೇ ವಿಲ್ ಆಲ್ಸೋ ಬಿ ಗೆಟಿಂಗ್ ಎನ್ಯುಮರೇಷನ್ ಫಾರ್ಮ್ಸ್. ದೇ ಮೇ ಚೆಕ್. ನಾನು ಮತ್ತೆ ವಿನಂತಿ ಮಾಡ್ತೀನಿ, ಈಗಾಗಲೇ ನಾವು ಕೊಟ್ಟಿದ್ದಂಗೆ ತಮ್ಮ ಹೆಸರು ಡ್ರಾಫ್ಟ್ ರೋಲಲ್ಲಿ ಇದೆಯಾ ಅಥವಾ ತಮ್ಮ ಹೆಸರು 2002 FAR ಅಲ್ಲಿ ಇದೆಯಾ ಎಂಬುದೆಲ್ಲ ಚೆಕ್ ಮಾಡಿಕೊಳ್ಳಿಕ್ಕೆ ಪ್ರೊಸೀಜರ್ ಏನೇನು ಫಾಲೋ ಮಾಡಬೇಕೆಂದು ಪೂರಾ ಎಕ್ಸ್ಪ್ಲೈನ್ ವೀಡಿಯೋಸ್ ಮಾಡಿ ಕೊಟ್ಟಿದ್ದೀವಿ. ದಯವಿಟ್ಟು ತಾವು ಕೈಲಿ ಅದೇ ಮತ್ತೆ ಅಗೇನ್ ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ಅವರ್ ಕರ್ನಾಟಕ ವೋಟರ್ಸ್, ಪ್ಲೀಸ್ ಡೌನ್ಲೋಡ್ ECI ನೆಟ್ ಆ್ಯಪ್. ಎಲ್ಲ ರೀತಿ ಹೆಲ್ಪು ಇದು ತಮಗೆ ಮಾಡ್ತದೆ. ಈಗಾಗಲೇ ಸುಮಾರು 14 ಕೋಟಿಗೂ ಮೇಲ್ಪಟ್ಟು ಡೌನ್ಲೋಡ್ ಈ ಆ್ಯಪ್ ಆಗಿದೆ. ದಿಸ್ ಆ್ಯಪ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಡ್ಯೂರಿಂಗ್ ದಿಸ್ ಎಕ್ಸಸೈಸ್. ಪ್ಲೀಸ್ ಡೌನ್ಲೋಡ್ ECI ನೆಟ್ ಆ್ಯಪ್. ಎಸ್. Pardon? Same thing? Yes. ಸೊ ಗುಡ್ ಈವ್ನಿಂಗ್. ಮತದಾರರ ಹೆಸರು ಅಥವಾ ಯಾವುದಾದ್ರೂ ದಾಖಲಾತಿ ತಪ್ಪಾಗಿ ಇದ್ದಲ್ಲಿ ನಾವು ಮತದಾರರ ಗಮನಕ್ಕೆ ತರದೆ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆ ತಪ್ಪು ಯಾರಿಂದ ಆದರೂ ಸರಿ. ಮತದಾರರ ಪಟ್ಟಿಯಲ್ಲಿ ಯಾವುದಾದ್ರೂ ತಪ್ಪು ಇದ್ದಲ್ಲಿ, ಡಿಸ್ಕ್ರಿಪೆನ್ಸಿ ಏನಾದ್ರು ಇದ್ದಲ್ಲಿ, ದ ಒನ್ಲಿ ಮೀನ್ಸ್ ಟು ಕರೆಕ್ಟ್ ಇಟ್ ಈಸ್ ಐದರ್ ಮತದಾರರು ನಮಗೆ ಫಾರ್ಮ್ 8ನ ಕೊಟ್ಟು ಕರೆಕ್ಟ್ ಮಾಡಿಕೋಬೇಕು, ನಾವು ಅವರಿಗೆ ನೋಟಿಸ್ ಮೂಲಕ ತಿಳಿಸ್ಬೇಕು ಇಂಥ ತಪ್ಪಿದೆ. ಉದಾಹರಣೆಗೆ ತಮ್ಮ ತಂದೆ ಹೆಸರು ವೆಂಕಟೇಶನ್ ಇರ್ತದೆ, ಆದರೆ ಜೆಂಡರಲ್ಲಿ ಫೀಮೇಲ್ ಎಂದಿರ್ತದೆ ಎಂದು ಹೇಳುವಾಗ ಅವರು ಹೇಳಬೇಕು ಇದು ಪ್ಲೀಸ್ ಕರೆಕ್ಟ್ ಇಟ್ ಇಂಟು ಮೇಲೆ ಅವ್ರು ಹೇಳಿದರೆ ಮಾತ್ರ ಕರೆಕ್ಟ್. ಸೊ ಮತದಾರರ ಮಾಹಿತಿಯನ್ನು ಅವರ ಸಿಗ್ನೇಚರ್ ಇಲ್ಲದೆ ಒಪ್ಪಿಗೆ ಇಲ್ಲದೆ ನಾವು ಕರೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಆಗಸ್ಟ್ 5 ನಂತರ ನಾನು ಆವಾಗ ಖಂಡಿತವಾಗಿ ಇನ್ನೊಮ್ಮೆ ಪ್ರೆಸ್ ಮೀಟ್ ಕರೆದು ಭಾಳ ಸ್ಪಷ್ಟವಾಗಿ ಎಷ್ಟು ಡ್ರಾಫ್ಟ್ ರೂಲ್ ಎಷ್ಟು ಹೆಸರು ಬಂದಿದೆ ನಾನು ಅಂತ ಹೇಳಿದ್ದೀನಲ್ಲ ತಮಗೆ. ವಿ ವಿಲ್ ಬಿ ಗಿವಿಂಗ್ ಪ್ರೆಸ್ ನೋಟ್ ಎವ್ರಿ ಡೇ ಫ್ರಮ್ ಟುಮಾರೋ ಆನ್ವರ್ಡ್ಸ್. ದ ಪ್ರೆಸ್ ನೋಟ್ ವಿಲ್ ಕವರ್ ದ ಆಸ್ಪೆಕ್ಟ್ಸ್ ಆಫ್ how many enumeration forms are printed, how many enumeration forms are distributed, how many enumeration forms are collected back, how many enumeration forms are digitized after collection, and how many enumeration forms are not collectible. Among the not collectible, how many are not collectible because of absentees, how many are not collected because of shifted, how many are not collected because of death, how many are not collected because of duplicate, and how many are not collected because of other reasons. Other reasons may be somebody might have forgotten to submit the forms also in a extraordinary case. So adu ella mahiತಿ ನಾವು ಕೊಡ್ತೀವಿ, and this information will be given to the booth level agents. This information will be published in every gram panchayat level, and this information will be there at the website of every ERO, every DEO and CO website also. I request all the political parties, booth level agents and my officers to give the information to everybody concerned so that no eligible voter will be missed in enrolling themselves into the electoral roll. Yes. ಬಹಳ ದೊಡ್ಡ ಸಮಸ್ಯೆ ಅಂತಂದ್ರೆ ಮೈಗ್ರೇಷನ್. ವಲಸೆ ಕಾರ್ಮಿಕರು ಔಟ್ ಆಫ್ ಸ್ಟೇಟಿಗೆ ಔಟ್ ಆಫ್ ಡಿಸ್ಟಿಕ್ಕಿಗೆ ಹೋಗಿರ್ತಾರೆ, ಅವರು ಈ ಅವಧಿಯಲ್ಲಿ ಬರಕ್ಕೆ ಆಗಲಿಲ್ಲ ಅಂತಂದ್ರೆ ಏನು ಮಾಡಬೇಕು? ಸಿ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್, ಭಾಳ ಮುಖ್ಯವಾದ ಒಂದು ಏನು ಕೇಳಿದ್ರೆ ಎನ್ಯುಮರೇಷನ್ ಫಾರ್ಮಲ್ಲಿ ಒಂದು ಷರತ್ತು ಹಾಕಿದ್ದಾರೆ. ಏನಂದರೆ ಅಕಸ್ಮಾತ್ ವೋಟರ್ ತಾನೇ ಸೈನ್ ಮಾಡೋಕ್ಕಾಗಿಲ್ಲ ಅಂದರೆ ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಕ್ಯಾನ್ ಸೈನ್ ಎಂಬುದು ಪ್ರೊವಿಷನ್ ಕೊಟ್ಟಿದ್ದಾರೆ. ಯಾರಾದರೂ ಮತದಾರರು ತಾನು ಸಹಿ ಮಾಡೋಕ್ಕಾಗೋದಿಲ್ಲ ಎಂಬ ಸಂದರ್ಭಗಳಲ್ಲಿ ಅವರ ಕುಟುಂಬದಲ್ಲಿ ಇರುವ ಅಡಲ್ಟ್ ಮೆಂಬರ್ ಸೈನ್ ಮಾಡಬಹುದು. ಉದಾಹರಣೆಗೆ ಯಾರೊಬ್ಬರು ಹೊರಗೆ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ ಬಂದು ಸೈನ್ ಮಾಡೋಕ್ಕಾಗೋದಿಲ್ಲ, ಅಂಥ ಸಂದರ್ಭಗಳಲ್ಲಿ ಮಾಡ್ಬೋದು. ಬೇರೆ ಯಾವುದೇ ಸಂದರ್ಭ ಇದ್ದರೂ ಸರಿ, ಉದಾಹರಣೆಗೆ ಗಂಡ ಪರವಾಗಿ ಮನೆಯವರು ಮಾಡ್ಬೋದು, ಅಥವಾ ಮಕ್ಕಳ ಪರವಾಗಿ ತಾಯಿ ತಂದೆ ಮಾಡ್ಬೋದು, ಅಕ್ಕ ಪರವಾಗಿ ತಮ್ಮ ಮಾಡ್ಬೋದು. ಸೊ ಅದಕ್ಕೆ ನಾನು ಮತ್ತೆ ಹೇಳ್ತೀನಿ, ಎಲೆಕ್ಟರ್ ತಾನೇ ಸೈನ್ ಮಾಡೋಕ್ಕಾಗದೇ ಇರೋ ಸಂದರ್ಭಗಳಲ್ಲಿ ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಕ್ಯಾನ್ ಸೈನ್. ದಿಸ್ ಪ್ರೊವಿಷನ್ ವಿಲ್ ಹೆಲ್ಪ್. ತಾವು ಹೇಳಿದ ರೀತಿಯಲ್ಲಿ ಯಾರಾದರೂ ಕೆಲಸ ಸಂಬಂಧ ಹೊರಡೆ ಹೋಗಿದ್ದಾರೆ, ವ್ಯಾಪಾರ ಸಂಬಂಧ ಹೊರಡೆ ಹೋಗಿದ್ದಾರೆ, ಹಾಸ್ಪಿಟ್ಲ್ ಯಾವುದೋ ಹೋಗಿದ್ದಾರೆ, ಬೇರೆ ಯಾವುದೋ ಕಾರಣಕ್ಕೆ ತಾನು ಸಹಿ ಮಾಡೋಕ್ಕಾಗಲ್ಲ ಸಂದರ್ಭಗಳಲ್ಲಿ ಈ ಪ್ರೊವಿಷನ್ ಅವರಿಗೆ ಹೆಲ್ಪ್ ಮಾಡ್ತದೆ. ಇದು ಒಂದು. ಎರಡನೇದು, ಅಕಸ್ಮಾತ್ ನನಗೆ ಯಾರೂ ಹೆಲ್ಪ್ ಮಾಡೋಕ್ಕಿಲ್ಲ ಎಂಬ ಸಂದರ್ಭಗಳಲ್ಲಿ ಆನ್ಲೈನಲ್ಲಿ ಅರ್ಜಿ ಅವರು ಸಬ್ಮಿಟ್ ಮಾಡಬಹುದಾಗಿದೆ. ಅದಕ್ಕೆ ಉಂಟಾದ ಮಾಡ್ಯೂಲ್ ನಾಳೆಯಿಂದ ಓಪನ್ ಆಗುತ್ತದೆ. ಸೊ ಅದನ್ನು ತಮಗೆ ಮತ್ತೊಮ್ಮೆ ನಾವು ತಿಳಿಸ್ತೀವಿ. ಯಾರಿಗೆ BLO ಯಾವಾಗ ವಿಸಿಟ್ ಮಾಡುವುದು ಎಂಬುದು ಆಯಾ ಜಿಲ್ಲೆಯಲ್ಲಿ ಇರುವ ಆ ಜಿಲ್ಲಾಧಿಕಾರಿಗಳು, ERO ಮತ್ತು ಆ BLOನೇ ಅವರೇ ತೀರ್ಮಾನ ಮಾಡ್ತಾರೆ. ಯಾಕಂದರೆ ದ ಟೈಮಿಂಗ್ಸ್ ಆಫ್ ಪೀಪಲ್ ವಿಲ್ ಬಿ ಡಿಫ್ರೆಂಟ್. ಅಗ್ರಿಕಲ್ಚರ್ ಬೇಸ್ಡ್ ಇರುವ ಏರಿಯಾದಲ್ಲಿ ಒಂಥರ ಟೈಮಿಂಗ್ ಇರ್ತದೆ, ಇಂಡಸ್ಟ್ರಿ ಬೇಸ್ಡ್ ಇರೋ ಏರಿಯಾದಲ್ಲಿ ಒಂದು ಡಿಫ್ರೆಂಟ್ ಟೈಮ್ ಇರ್ತದೆ, ಸಿಟಿ ಬೇಸ್ಡ್ ಇರೋದ್ರಲ್ಲಿ ಬೇರೆ ಇರ್ತದೆ. ಸೊ ಅದರಿಂದ ನಾವು ಒಂದು ಪರ್ಟಿಕ್ಯುಲರ್ ಟೈಮಲ್ಲೇ ಮನೆ ವಿಸಿಟ್ ಮಾಡಿ ಹೇಳ್ತಾ ಇಲ್ಲ.
ಆಯಾ ಸನ್ನಿವೇಶಕ್ಕೆ ತಕ್ಕಂಗೆ ಆ ಸಂಬಂಧಪಟ್ಟ ಬೂತ್ ಲೆವೆಲ್ ಅಧಿಕಾರಿ ಮತ್ತು ಸೂಪರ್ವೈಸರ್ ERO DO ಇದ್ದಾರಲ್ಲ ಅವ್ರುಗಳು ಇದಕ್ಕೆ ತೀರ್ಮಾನ ಮಾಡಿಕೊಳ್ತಾರೆ. ಬಟ್ 91% ಪ್ಲಸ್ ಮ್ಯಾಪಿಂಗ್ ಮಾಡಿದ್ರಿಂದ ಖಂಡಿತವಾಗಿ BLOಗಳಿಗೆ ಗೊತ್ತಿರ್ತದೆ ಯಾವ ಮನೆ ಎಲ್ಲಿರ್ತಾರೆ ಅಂತ. ಸೊ ಅದರಿಂದ ಅದರಲ್ಲಿ ಪ್ರಾಬ್ಲಮ್ ಆಗಲ್ಲ ಅಂತ ನಾನು ಭಾವಿಸ್ತೇನೆ. ಸರ್, ಬೆಂಗಳೂರಿನಲ್ಲಿ ಈಗ IT ಮಂದಿ ಇರುವಂಥ ಕಡೆ ಲಾಸ್ಟ್ ಟೈಮ್ ಎಕ್ಸ್ಟೆಂಡ್ ಮಾಡಿದ್ರು ವೀಕ್ ಡೇಸ್ ಮತ್ತು ವೀಕೆಂಡ್ ಅಲ್ಲಿ. ಇಲ್ಲಿ ಅದೇ ರೀತಿ ಇರುತ್ತಾ? ವೀಕ್ ಡೇಸ್ ಅಲ್ಲಿ ಸೇಮ್ ಟೈಮಿಂಗ್ಸ್ ಇರುತ್ತಾ, ವೀಕೆಂಡ್ ಅಲ್ಲಿ ಕೂಡ ಸೇಮ್ ಟೈಮಿಂಗ್ಸ್ ಇರುತ್ತಾ? ಇಲ್ಲ, ವೀಕೆಂಡ್ ವೀಕೆಂಡ್ಗಳಲ್ಲಿ ನಾವು ಸ್ಪೆಷಲ್ ಕ್ಯಾಂಪೇನ್ ಡೇಸ್ ಮಾಡಿ ಎಂದು ಈಗಾಗಲೇ ಸೂಚನೆ ನಾವು ಕೊಟ್ಟಿದ್ದೀವಿ ಜಿಲ್ಲಾ ಹಂತದಲ್ಲಿ. ಈಗ ಸ್ವೀಪ್ ಆ್ಯಕ್ಟಿವಿಟಿ ಪ್ರಕಾರ ಹಲವಾರು ನಾವು ಸ್ವೀಪ್ ಆ್ಯಕ್ಟಿವಿಟೀಸನ್ನು ಜಿಲ್ಲಾ ಹಂತದಲ್ಲಿ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನ ಕೈಗೊಂಡಿದ್ದೀವಿ. ಜಾಥಾ ಮಾಡೋದು, ಬೇರೆ ರೀತಿ ಪ್ರೋಗ್ರಾಮ್ಸ್ ಮಾಡೋದು, ಅವೇರ್ನೆಸ್ ಕ್ಯಾಂಪ್ಸ್ ಮಾಡೋದು, ಇದೆಲ್ಲ ಮಾಡಲಿಕ್ಕೆ ಎಲ್ಲ ಸೂಚನೆ ಕೊಟ್ಟಿದ್ವಿ. ನಮ್ಮದು ಎಲೆಕ್ಟ್ರಲ್ ಲಿಟ್ರಸಿ ಕ್ಲಬ್ಸ್ ಇದೆ. ಆಮೇಲೆ ನಾವು ಸಿವಿಲ್ ಸೊಸೈಟಿ ಸಪೋರ್ಟ್ನು ಕೋರ್ತಾ ಇದ್ದೀವಿ. ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್, ಅಪಾರ್ಟ್ಮೆಂಟ್ ಓನರ್ ಅಸೋಸಿಯೇಷನ್ಸ್, ಬೇರೆ ಬಿಸ್ನೆಸ್ ಆರ್ಗನೈಸೇಷನ್ಸ್, ರಿಲಿಜಿಯಸ್ ಲೀಡರ್ಸ್ ಎಲ್ಲರ ಸಹಕಾರ, ಪೊಲಿಟಿಕಲ್ ಪಾರ್ಟೀಸ್ ಅವರ ಪ್ರತಿನಿಧಿಗಳು, ಅವರ ಏಜೆಂಟ್ಸ್ ಎಲ್ಲರ ಸಹಕಾರ ನಾವು ಕೋರ್ತಾ ಇದ್ದೀವಿ. ಸೊ ವಿ ವಿಲ್ ಟ್ರೈ ಟು ರೀಚ್ ಎವ್ರಿ ವೋಟರ್ ಥ್ರೂ ಆಲ್ ದ ಮೀನ್ಸ್ ವಿಚ್ ಎವರ್ ಈಸ್ ಪಾಸಿಬಲ್. ಸರ್, ಈಗ 46 ಲಕ್ಷ ಚಿಲ್ಲರೆ ಮ್ಯಾಪಿಂಗ್ ಆಗಿಲ್ಲ. ಹಾಂ, ಅವ್ರದ್ದು ಹಿಂಗೆ ಅವ್ರದ್ದು ಯಾವ ರೀತಿ? ಅಕಸ್ಮಾತ್ ಯಾರ್ದಾದ್ರು ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ಅವರು ಈಗ ಎನಿಮರೇಷನ್ ಫಾರ್ಮ್ ಬರೋ ಸಂದರ್ಭದಲ್ಲಿ BLO ಸಹಕಾರ ತೊಗೊಂಡು ಅವ್ರು ಫಿಲ್ ಮಾಡ್ಬೋದು. ಯಾಕಂದರೆ ಯಾರ್ದಾರು ಮ್ಯಾಪಿಂಗ್ ಆಗಿಲ್ಲ ಅಂದಲ್ಲಿ BLO ಮನೆಗೆ ಬರೋ ಅವರೇ ಹೇಳ್ತಾರೆ ಮ್ಯಾಪಿಂಗ್ ಆಗಿಲ್ಲ ಅಂತ. ಅಂಥ ಸಂದರ್ಭದಲ್ಲಿ ತಾವೇನು ಮಾಡ್ಬೋದು, BLO ಹತ್ರ ಕೇಳಿದರೆ ಅವರೇ ತಮ್ಮ ಹೆಸರು 2002 ಎಲ್ಲಿ ಇತ್ತು ಎಂಬುದು ಹುಡುಕೊಳ್ಳಿಕ್ಕೆ ಅವರು ಹೆಲ್ಪ್ ಮಾಡ್ತಾರೆ. ಅದು ಒಂದು. ಎರಡನೇದು, ಮ್ಯಾಪಿಂಗ್ ಆಗಿಲ್ಲ ಅಂದರೆ ವೋಟರ್ ಫೆಸಿಲಿಟಿ ಸೆಂಟರ್ ನಾವು ಅದಕ್ಕೆ ಇಟ್ಟಿದ್ದೀವಿ. ಅಲ್ಲಿ ಹೋದರೆ ತಮಗೆ ಅನುಕೂಲ ಮಾಡಲಿಕ್ಕೆ ಯಾರಾದರೂ ಡೆಫಿನೆಟ್ಲಿ ಇರ್ತಾರೆ. ವಾಲಂಟಿಯರ್ಸ್ನು ನಾವು ಕೇಳ್ತಾ ಇದ್ದೀವಿ. ಸೊ NCCಯಲ್ಲಿ ಇರೋರು, NSS ಅಲ್ಲಿ ಇರೋರು ಆ್ಯಂಡ್ ಸಿವಿಲ್ ಸೊಸೈಟೀಸ್ ಅವ್ರನ್ನೂ ಸಮೇತ ವಾಲಂಟಿಯರ್ಸ್ ಮಾಡಲಿಕ್ಕೆ ಈಗಲೇ ಜಿಲ್ಲಾ ಹಂತದಲ್ಲಿ ಗುರುತು ಮಾಡಿಕೊಂಡಿದ್ದಾರೆ. ಸೊ ಯಾರೋ ಒಬ್ಬರು ಹೆಲ್ಪ್ ಮಾಡ್ತಾರೆ. ಸೊ ಅದರಿಂದ ಪತ್ತೆ ಹಚ್ಕೋಬೋದು. ಕೆಲವು ಸಂದರ್ಭದಲ್ಲಿ ನಾನು ಫಾರ್ಮ್ ಬರೀಲಿಕ್ಕೆ ಬರಲ್ಲ, ಇರಲಿ ನನಗೆ ಓದೋಕ್ಕೆ ಬರಲ್ಲ ಅಂದಾಗ ಅಂಥವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡ್ಲಿಕ್ಕೆ ಆಗ್ಬೋದು. ಕೆಲವರಿಗೆ ಕನ್ನಡ ಭಾಷೆಯಲ್ಲಿದೆ, ನನಗೆ ಬೇರೆ ಭಾಷೆ ಕನ್ನಡ ಓದೋಕ್ಕೆ ಬರಲ್ಲ ಅಂತ ಸಂದರ್ಭದಲ್ಲಿ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೂ ಸೂಚನೆ ಕೊಟ್ಟಿದ್ದೀವಿ. ಸೊ ಒಟ್ಟಾರೆ ಇದರ ಪ್ರಯತ್ನದ ಭಾಳ ಮುಖ್ಯತ್ವ ಏನಂತ ಕೇಳಿದರೆ, ಮತದಾರರಿಗೆ ಅನುಕೂಲ ಮಾಡಬೇಕು. ಆಲ್ ಎಲಿಜಿಬಲ್ ವೋಟರ್ ಶುಡ್ ಬಿ ಎನ್ರೋಲ್ಡ್ ಎಂಬುದೇ ಇದರ ಉದ್ದೇಶ ಇರ್ತದೆ. ಸೊ ಅಕಸ್ಮಾತ್ ಇನ್ನು ಮುಂಬರುವ ದಿವಸದಲ್ಲಿ ಏನಾದರೂ ಸಲಹೆಗಳು ನೀಡಿದರೂ ಸಮೇತ ನಾವು ಅದನ್ನು ಸೂಚನೆ ಸಂಬಂಧಪಟ್ಟು ಕೊಡ್ತೀವಿ. ಈಗ ಮ್ಯಾಪಿಂಗ್ ನೀವೇ ಮಾಡ್ತಾ ಇರೋದು. ಈಗ 46 ಲಕ್ಷ ಮ್ಯಾಪ್ ಆಗಿಲ್ಲ ಅಂತ 2002 ಪಟ್ಟಿಲಿ ಇಲ್ಲ ಅಂತ ಇಲ್ಲ, ಮ್ಯಾಪಿಂಗ್ ಕೆಲವು ಕಡೆ ಸ್ಯಾಚುರೇಷನ್ ಲೆವೆಲ್ಗೆ ಹೋಗಿಲ್ಲ ಅಂದ್ರೂ ಕಾರಣ ಇರ್ಬೋದು. ಈಗ ಜಿಲ್ಲೆಗಳು ತಾವು ತೊಗೊಂಡ್ರೆ 95% ಮೇಲೆ ಇದ್ದಾರೆ ನಮ್ಮ ಜಿಲ್ಲೆಗಳು. BBMPಯಲ್ಲೇ ತೊಗೊಂಡ್ರೆ ಈಗ ನಮ್ಮ GBAದಲ್ಲಿ ಬ್ಯಾಂಗ್ಳೂರು ಅರ್ಬನ್ 82% ಮ್ಯಾಪಿಂಗ್ ಮಾಡಿದ್ದಾರೆ. ನಾರ್ತ್ ಸೌತಲ್ಲಿ ಸ್ವಲ್ಪ 76-78% ಇದೆ. ಸೊ ಇನ್ನೂ ಸ್ವಲ್ಪ ಅವ್ರು ಮ್ಯಾಪಿಂಗ್ ಮಾಡೋದಿದೆ. ಅದಕ್ಕೆ ನಾನು ಮತ್ತೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ, ಮ್ಯಾಪಿಂಗ್ ಪ್ರೋಗ್ರೆಸ್ ಕಂಟಿನ್ಯೂಸ್. ಜುಲೈ 8 ತನಕ ಮ್ಯಾಪಿಂಗ್ ಆಗ್ತಾನೆ ಇರ್ತದೆ. ಅಕಸ್ಮಾತ್ ತಮ್ಮದು ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ದಯವಿಟ್ಟು ಅದು ಕುರಿತು ಈಗಲೂ ಸಮೇತ ತಾವು ಮ್ಯಾಪಿಂಗ್ ಮಾಡಿಕೋಬಹುದು. ಮತ್ತು BLO ಬರುವಾಗ ಅವ್ರಿಗೆ ಕೇಳಿದರೆ ಅವರು ಹೆಲ್ಪ್ ಮಾಡ್ತಾರೆ. ಬಟ್ ದಯವಿಟ್ಟು ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ಫಾರ್ಮನ್ನು ಫಿಲ್ಅಪ್ ಮಾಡಿ ಸೈನ್ ಮಾಡಿ ಕೊಡಿ. ಯಾರ್ಯಾರೆಲ್ಲ ಫಾರ್ಮ್ ಸೈನ್ ಮಾಡಿ ಫಿಲ್ಅಪ್ ಮಾಡಿ ಕೊಡ್ತಾರೋ ಅವ್ರ ಹೆಸರು ಕಡ್ಡಾಯವಾಗಿ ಡ್ರಾಫ್ಟಲ್ಲಿ ಇದ್ದೇ ಇರ್ತದೆ. ಎಸ್ ಮೇಡಮ್, ಇಟ್ ಡಿಪೆಂಡ್ಸ್. ಈಗ ಕರ್ನಾಟಕದಲ್ಲಿ 5,54,00,000 ಮತದಾರರಿದ್ದಾರೆ. 59,050 BLOಗಳಿದ್ದಾರೆ. ಇಫ್ ಯು ಡಿವೈಡ್ ಇಟ್ ಕಮ್ಸ್ ಅರೌಂಡ್ 949 ವೋಟರ್ಸ್ ಪರ್ BLO ಆನ್ ಆ್ಯಂಡ್ ಆ್ಯಾವ್ರೇಜ್. ಬಟ್ ಇನ್ ಸಮ್ಟೈಮ್ಸ್ ಸ್ವಲ್ಪ ಪಾಪ್ಯುಲೇಷನ್ ಜಾಸ್ತಿ ಇರೋ ಕಡೆ, ವೋಟರ್ಸ್ ಜಾಸ್ತಿ ಇರೋ ಕಡೆ, ಸಿಟಿ ಏರಿಯಾ ಎಲ್ಲ ಸ್ವಲ್ಪ 1000ವರೆಗೂ ಮತದಾರರು ಇರ್ಬೋದು. ಇನ್ನೂ ಸ್ವಲ್ಪ ಹಳ್ಳಿ ಕಡೆ ಬೇರೆ ಕಡೆ ಹೋದಾಗ ಸ್ವಲ್ಪ 800-700 ಇರ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಏರಿಯಾ. I clarified all these words very many times. SAR exercise will go as per the schedule given by Election Commission of India. So BLOs are already trained and they only have mapped more than 91.62% of all the Karnataka voters. I am very sure the BLOs will definitely exercise their job as per now. Thank you, sir. Thank you very much. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. Thank you.